ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಕೃಪೆ ಮೂಲಕ ಮತ್ತೊಂದು ವರ್ಷದಲ್ಲಿ ಹೆಜ್ಜೆ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರಗಳು. ಮೊದಲನೇದಾಗಿ ನನಗೋಸ್ಕರ, ನನ್ನ ಕುಟುಂಬದಗೋಸ್ಕರ, ಸೇವೆಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಸಪೋರ್ಟಾಗಿ ನಿಂತು ನಡೆಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಒಂದು ಪ್ರಾಮುಖ್ಯವಾದ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಸ್ತ್ರೀಯರು ಮಾಸಿಕ ಋತುಸ್ರಾವ ಸಮಯದಲ್ಲಿ ದೈವ ಕಾರ್ಯಗಳು ಮಾಡಬಹುದಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ಇದು. ಸ್ತ್ರೀಯರು ಪುರುಷರು ಎಲ್ಲರೂ ತಿಳ್ಕೊಳ್ಬೇಕು, ಎಲ್ಲರಿಗೂ ಅವಶ್ಯಕತೆ ಇರುವಂಥ ಅಂಶ. ಈ ಸಮಾಜದಲ್ಲಿ ಮಹಿಳೆಯರನ್ನು ಗೌರವಿಸುವಂಥದ್ದು, ಒಂದು ಉನ್ನತ ಸ್ಥಾನದಲ್ಲಿ ನೋಡುವಂಥದ್ದು ಈ ಸಮಾಜದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಎಲ್ಲಿ ಗೌರವ ಇದೆ ಅಂತ ನೋಡುವಾಗ, ಭಾಷಣೆ ಮಾಡುವಂಥ ಸಮಯದಲ್ಲಿ, ಅಂದರೆ ಎಲ್ಲೋ ಒಂದು ಕಾರ್ಯಕ್ರಮ ನಡೆಯುವಂಥ ಸಮಯದಲ್ಲಿ ಒಂದು ರೀತಿಯಲ್ಲಿ ಗೌರವ ಕೊಡ್ತಾರೆ. ಮತ್ತೊಂದು ರೀತಿಯಲ್ಲಿ ಏನಪ್ಪ ಅಂದರೆ ಅಕ್ಷರಗಳ ಮೂಲಕ ಮಾತ್ರ ಗೌರವ ಇರುತ್ತೆ. ನಿಜ ಜೀವನದಲ್ಲಿ ಸ್ತ್ರೀಯರಿಗೆ, ಮಹಿಳೆಯರಿಗೆ ಗೌರವ ಎನ್ನುವಂಥದ್ದು ಇದೆಯಾ ಅಂತ ಒಂದು ಸಾರಿ ಪರಿಶೋಧನೆ ಮಾಡುವಾಗ, ಹೆಣ್ಣು ಹುಡುಗರಾಗಿರ್ಬೋದು, ಯುವತಿಯರು ಆಗಿರ್ಬೋದು, ಇಲ್ಲ ವಯಸ್ಸಿನಲ್ಲಿ ಇದ್ದಂಥ ಹಿರಿಯರೂ ಆಗಿರ್ಬೋದು, ಹೆಣ್ಣು ಮಕ್ಕಳ ವಿಷಯದಲ್ಲಿ ಗೌರವ ಅನ್ನುವಂಥದ್ದು ಕೇವಲ ಮಾತಿನಲ್ಲಿ ಇಲ್ಲ ಅಕ್ಷರಗಳಲ್ಲಿ ಮಾತ್ರ ಕಾಣ್ತಾ ಇರ್ತೀವಿ. ನಿಜ ಜೀವನದಲ್ಲಿ ಹೆಚ್ಚಾಗಿ ಅವರು ಶೋಧನೆಗಳು, ಹಿಂಸೆಗಳು, ಒಂದು ರೀತಿಯಲ್ಲಿ ಬಾಧೆ ಅನುಭವಿಸ್ತಾ ಇರ್ತಾರೆ. ಚಿಕ್ಕ ವಯಸ್ಸಿನಿಂದ, ಅಂದರೆ ಶಾಲೆಗೆ ಹೋದಂಥ ಹೆಣ್ಣು ಮಕ್ಕಳು, ಹೆಣ್ಣು ಹುಡುಗರು, ಅದೇ ಪ್ರಕಾರ ಕಾಲೇಜಿಗೆ ಹೋಗಿ ವಿದ್ಯೆಯನ್ನು ಕಲಿಯುವಂಥ ಸಮಯದಲ್ಲಿ ಯುವತಿಯರು, ಮತ್ತೊಂದು ರೀತಿಯಲ್ಲಿ ಗಮನಿಸುವಾಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ಕೆಲಸಕ್ಕೆ ಹೋಗುವಾಗ ಆ ಕೆಲಸದಲ್ಲಿ ಕೂಡ ಅವರು ಅನುಭವಿಸುವಂಥ ಒಂದು ರೀತಿಯಲ್ಲಿ ಹಿಂಸೆಗಳು. ಆನಂತರ ಮನೆಯಲ್ಲಿ, ಶಾಲೆಯಲ್ಲಿ, ಕಾಲೇಜುಗಳಲ್ಲಿ, ಕೆಲಸದಲ್ಲಿ, ಕೊನೆಯದಾಗಿ ಮನೆಯಲ್ಲಿ ನೆಮ್ಮದಿಯಾಗಿರಬೇಕಾದ್ರೆ ಮನೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಅವರು ಹಿಂಸೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದು ಅಲ್ಲದೆ ಮತ್ತೊಂದು ಶಾರೀರಿಕವಾದಂಥ ಒಂದು ಹಿಂಸೆ ನಡೆಯುತ್ತೆ. ಶಾರೀರಿಕವಾದಂಥ ಹಿಂಸೆ ಏನಪ್ಪ ಅಂದರೆ ತಿಂಗಳ ರಕ್ತಸ್ರಾವ ಎನ್ನುವಂಥದ್ದು ನಡೆಯುವಂಥದ್ದು. ಪ್ರತಿ ತಿಂಗಳು ಮಹಿಳೆಯರು ಈ ರಕ್ತಸ್ರಾವ ನಡೆಯುವಂಥ ಈ ಸಮಯದಲ್ಲಿ ಅವರು ಎಷ್ಟು ಹಿಂಸೆ ಪಡ್ತಾ ಇರ್ತಾರೆ, ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕೊರಗುತ್ತಾ ಇರ್ತಾರೆ, ನರಳುತ್ತಾ ಇರ್ತಾರೆ ಎನ್ನುವಂಥದ್ದು ಅದು ಅವರಿಗೇನೇ ಗೊತ್ತು. ಇದು ಪುರುಷರಿಗೆ ಏನಾದರೂ ಅರ್ಥ ಆಗಿದೆಯಾ ಅಂತ ನೋಡುವಾಗ ಅರ್ಥ ಮಾಡಿಕೊಂಡಿಲ್ಲ ಪ್ರಿಯರೇ. ಕೆಲವರಿಗೆ ಅರ್ಥ ಆಗಲ್ಲ. ಕೊನೆ ತನಕ ಈ ಒಂದು ಅಂಶವನ್ನು ಕೇಳಬೇಕಾಗುತ್ತೆ. ಯಾಕೆಂದರೆ ನನ್ನ ಅಕ್ಕಂದಿರು, ನನ್ನ ತಂಗಿಯರು, ನನ್ನ ಅಮ್ಮಂದಿರು ಎಲ್ಲರಿಗೊಂದು ಒಳ್ಳೆಯ ಮಾಹಿತಿಯನ್ನು ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಒಂದು ಅಂಶವನ್ನು ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ರೀತಿ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ, ಕೆಲಸದಲ್ಲಿ, ಮನೆಯಲ್ಲಿ ಒಂದು ರೀತಿಯಲ್ಲಿ ಹಿಂಸೆ, ಶೋಧನೆಗಳು, ಕಷ್ಟಗಳು ಒಂದು ರೀತಿಯಲ್ಲಿ ಅನುಭವಿಸ್ತಾ ಇರ್ತಾರೆ. ಯಾರ ಮೂಲಕಪ್ಪ ಅಂತ ನೋಡುವಾಗ ಪುರುಷರ ಮೂಲಕ. ಈ ಸಮಾಜದಲ್ಲಿ, ಮನೆಯಲ್ಲಿ ಕೂಡ, ಮನೆಯಲ್ಲಿ ನೋಡಿ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಒಂದು ರೀತಿಯಲ್ಲಿ ಸ್ತ್ರೀಯರ ಮೇಲೆ, ಕುಟುಂಬದಲ್ಲಿ ಹಿರಿಯರು ಇಲ್ಲಾಂದರೆ ಒಬ್ಬ ಗಂಡನು ಹೆಂಡತಿ ಮೇಲೆ ಗೋಳಾಡುವಂಥದ್ದು, ಪೇಚಾಡುವಂಥದ್ದು ನಡೆಯುತ್ತಾ? ಇಂಥದ್ದು ಕೇಳಿದ್ದೀರಾ, ಕೇಳಿಲ್ವಾ? ಎಲ್ಲ ಕುಟುಂಬದಲ್ಲಿ ಇದೆಯಾ ಅಥವಾ ಕೆಲವು ಕುಟುಂಬದಲ್ಲಿ ಇದೆ? ಸುಮಾರು ಒಂದು 80% ಕುಟುಂಬಗಳು ಹೀಗೇನೇ ಇರ್ತಾರೆ. ಒಂದು 10% 20% ಎಲ್ಲೋ ಅರ್ಥ ಮಾಡಿಕೊಂಡವರು ಒಳ್ಳೆಯ ಕುಟುಂಬ ಇದೆ. ಹೆಚ್ಚಾಗಿ ಈ ಸಮಸ್ಯೆಗಳು ನಡೀತಾ ಇರುತ್ತೆ.
ಪ್ರಿಯರ ದೇವ್ರ ಮಕ್ಕಳಿರ, ಸ್ತ್ರೀಯರಲ್ಲಿ ಕೆಲವರು ಅಂದರೆ ಇವಾಗ ಈ ಕಾಲದಲ್ಲಿ ಒಂದು ರೀತಿಯಲ್ಲಿ ವಿದ್ಯೆ ಡೆವಲಪ್ ಆಗ್ತಾಯಿದೆ, ಸೈನ್ಸ್ ಡೆವಲಪ್ ಆಗ್ತಾಯಿದೆ, ಅನೇಕರಿಗೆ ಒಂದು ಮಾಹಿತಿ ಇಲ್ಲಾಂದರೆ ಮನವರಿಕೆ ಆಗ್ತಾಯಿದೆ ಒಂದು ರೀತಿಯಲ್ಲಿ. ಓಕೆ, ಒಂದು ಕಾಲದಲ್ಲಿ ಬಹಳ ನೋವನ್ನು ಅನುಭವಿಸ್ತಾ ಇದ್ದರು. ಈಗಿನ ಕಾಲದಲ್ಲಿ ಕೂಡ ಅಲ್ಲೆಲ್ಲೆಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇರಲಿ, ನಮ್ಮ ಕ್ರೈಸ್ತರಲ್ಲಿ ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಅನೇಕರು ಶೋಧನೆಗಳು ಇಲ್ಲಾಂದರೆ ಹಿಂಸೆಗಳು ಅನುಭವಿಸ್ತಾ ಇರ್ತಾರೆ. ವಾಕ್ಯದ ಮೂಲಕ ಈ ಒಂದು ಮಾಹಿತಿ ನಮ್ಮೆಲ್ಲರಿಗೂ ಬೇಕು. ಈ ಮುಟ್ಟಾದಂಥ ಸಮಯದಲ್ಲಿ ಅಂದರೆ ರಕ್ತಸ್ರಾವ ನಡೆಯುವಂಥ ಸಮಯದಲ್ಲಿ, ಅಂದರೆ ಪ್ರತಿ ತಿಂಗಳ ಮಾಸಿಕ ಏನ್ರಿ ರಕ್ತಸ್ರಾವ ಮಹಿಳೆಯರು, ಈ ರಕ್ತಸ್ರಾವ ನಡೆಯುವಂಥ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾ ಹೋಗಬಾರ್ದಾ, ಪ್ರಾರ್ಥನೆಯಲ್ಲಿ ಭಾಗ್ಯಗಳು ಆಗಬೇಕಾ, ದೈವ ಕಾರ್ಯಕ್ರಮಗಳಲ್ಲಿ ಭಾಗ್ಯಗಳು ಆಗಬೇಕಾ ಆಗಬಾರ್ದಾ, ಕರ್ತನ ಮೇಜಿನಲ್ಲಿ ನಾವು ಕೈ ಆಗ್ಬೋದಾ ಆಗಬಾರ್ದಾ, ಈ ಒಂದು ಅನುಮಾನಗಳಿಂದ ನರಳ್ತಾ ಇರ್ತಾರೆ. ನಮ್ಮ ಪಾಸ್ಟರ್ಗಳಿಗೆ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ, ಏನು ಹೇಳ್ಬೋದು, ಸರಿಯಾದ ರೀತಿಯಲ್ಲಿ ಉತ್ತರ ಹೇಳ್ತಾರಾ ಹೇಳಲ್ವಾ, ಒಂದು ರೀತಿಯಲ್ಲಿ ನಮ್ಮನ್ನು ಕೀಳವಾಗಿ ನೋಡ್ತಾರಾ, ಅಪಹಾಸ್ಯ ಮಾಡ್ತಾರಾ, ಇದೊಂದು ರೀತಿಯಲ್ಲಿ ಮುಜುಗರ ಇರುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ ಹೃದಯದಲ್ಲಿ ಒಂದು ಕೆಲವು ಪ್ರಶ್ನೆಗಳು ಒಳಿತಾ ಇರುತ್ತೆ. ಕೇಳಬೇಕಾ ಕೇಳಬಾರ್ದಾ, ತಿಳ್ಕೊಳ್ಬೇಕಾ, ಇಲ್ಲ ಕರ್ತನ ಮೇಜಿನಲ್ಲಿ ಕೈ ಹಾಕಬೇಕಾ ಆಗಬಾರ್ದಾ, ಪ್ರಾರ್ಥನೆಗೆ ಹೋಗಬೇಕಾ ಬೇಡವಾ, ಪ್ರಾರ್ಥನೆ ಮಾಡಬೇಕಾ ಮಾಡಬಾರ್ದಾ. ಅನ್ಯ ಸಮಾಜದಲ್ಲಿ ಕೂಡ ನೋಡುವಾಗ ಏನ್ರಿ ಗುಡಿಗೋಪುರಗಳಿಗೆ ಹೋಗೋದಿಲ್ಲ, ಕೆಲವು ಪದ್ಧತಿಗಳಿದೆ, ಹೋಗಬಾರ್ದು ಅಂತೇಳಿ ಕೆಲವು ರೂಲ್ಸ್ಗಳು. ಒಂದು ರೀತಿಯಲ್ಲಿ ಮನೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಈ ರಕ್ತಸ್ರಾವ ನಡೆದಾಗ ಸ್ತ್ರೀಯರು ಏನ್ರಿ ನನ್ನ ಅಕ್ಕಂದಿರೆಂದು, ನನ್ನ ತಂಗಿಯರೆಂದು, ನನ್ನ ಅಮ್ಮಂದಿರೆಂದೇಳಿ ಈ ಭಾವನೆಯಿಂದನೇ ನಾನು ಮಾತಾಡ್ತಾ ಇದ್ದೀನಿ, ದೈವ ವಾಕ್ಯದ ಮೂಲಕ ಉತ್ತರವನ್ನು ನೀಡೋದಕ್ಕೆ. ನನ್ನ ಮಕ್ಕಳಿದ್ದಾರೆ, ಆತ್ಮೀಯ ಮಕ್ಕಳು, ನನ್ನ ತಂಗಿಯರಿದ್ದಾರೆ, ನನ್ನ ಅಕ್ಕಂದಿರಿದ್ದಾರೆ, ಅವರೆಲ್ಲರಿಗೂ ಅರ್ಥ ಆಗಬೇಕು ಅಂತ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಒಂದು ರೀತಿಯಲ್ಲಿದ್ದರೆ ದೇವರ ಸಮಾಜದಲ್ಲಿ ಮತ್ತೊಂದು ರೀತಿಯಲ್ಲಿ. ದೇವರ ಸಮಾಜ ಅಂದರೆ ದೇವರ ಮಕ್ಕಳು ಎಂದು ನಾವು ಕ್ರೈಸ್ತರೆಂದು ನಾವು ಪ್ರಾರ್ಥನೆ ಹೋಗ್ತೀವಿ ಅಂತೇಳಿ ನಮ್ಮ ಮಧ್ಯದಲ್ಲಿ ಕೂಡ ಒಂದು ರೀತಿಯಲ್ಲಿ ಕಿರಿಕಿರಿ ಗೊಂದಲಗಳು ಇವೆ ಪ್ರಿಯರೇ. ಕಿರಿಕಿರಿಗಳು, ಹೊರಗಡೆ ಶೋಧನೆ, ಕೆಲಸದಲ್ಲಿ ಒಂದು ರೀತಿಯಲ್ಲಿ ಹಿಂಸೆಗಳು, ಇನ್ನೊಂದು ಕಡೆ ಮತ್ತೊಂದು ರೀತಿಯಲ್ಲಿ ಹಿಂಸೆಗಳು, ಇವೆಲ್ಲ ಅನುಭವಿಸ್ತಾ ಕೊನೆಯದಾಗಿ ಮನೆಯಲ್ಲಿ ಈ ಒಂದು ಋತುಸ್ರಾವ ನಡೆಯುವಂಥ ಸಮಯದಲ್ಲಿ ಅವಾಗೂ ಒಂದು ರೀತಿಯಲ್ಲಿ ಹೊಟ್ಟೆ ನೋವು ಅಂತೇಳಿ ಇನ್ನೊಂದು ರೀತಿಯಲ್ಲಿ ಬಾಧೆ ಪಡುತ್ತಾ, ಅನಂತರ ಮನೆಯಲ್ಲಿದ್ದವರು ಒಂದು ರೀತಿಯಲ್ಲಿ ಹಿಂಸೆ ಕೊಡುತ್ತಾ ಇದ್ದಾಗ ಮತ್ತು ಆ ತಾಯಿ ಹೇಗೆ ಅನುಭವಿಸ್ತಾ ಇದ್ದಾಳೆ ಅನ್ನೋದು ನಾವು ಆಲೋಚನೆ ಮಾಡಬೇಕು. ಅದರಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ನನ್ನ ಕುಟುಂಬ ನಿನ್ನ ಕುಟುಂಬ ಎಲ್ಲರಲ್ಲಿ ಸ್ತ್ರೀಯರು, ಎಲ್ಲ ಕುಟುಂಬದಲ್ಲಿ ತಾಯಂದಿರಿದ್ದಾರಲ್ಲ, ದೇವರ ವಿಷಯದಲ್ಲಿ ಹೋಗೋಣ ಪ್ರಿಯರೇ, ಅದ್ಭುತವಾಗಿರುತ್ತೆ. ಈ ಸಮಾಜದಲ್ಲಿ ಹೇಗೆ ಪ್ರಿಯರೇ ಆಲೋಚನೆ ಮಾಡಿದೆ, ಹೇಗೆ ಅವರನ್ನು ಒಂದು ರೀತಿಯಲ್ಲಿ ನೋಡ್ತಾ ಇದೆ. ಇವರು ಮುಟ್ಟಾಗಿದ್ದಾರೆ, ಅವ್ರನ್ನ ಮುಟ್ಟಬಾರ್ದು, ಇಲ್ಲಾಂದರೆ ಅವರು ಮನೆಯಲ್ಲಿ ಬರ್ಕೂಡ್ದು, ಅವರು ಇಂಥ ಕಡೆ ಹೋಗಬಾರ್ದು, ಇಂಥದ್ದನ್ನು ಮುಟ್ಟಬಾರ್ದು, ಇಂಥ ಕಡೆ ಹೋಗಬಾರ್ದು ಅವರು ಅಂತೇಳಿ ಈ ರೀತಿ ಆಜ್ಞೆಗಳನ್ನು, ಈ ರೀತಿ ಒಂದು ಅಡ್ಡ ಗೋಡೆಗಳನ್ನು ಕಟ್ಟಿದ್ದಾರೆ ಪ್ರಿಯರಾದ ದೇವ್ರ. ಕೆಲವು ಗುಡಿಗಳಲ್ಲಿ ಏನ್ರಿ ತುಂಬ ಕಂಡೀಷನ್ ಇರುತ್ತೆ. ಇದು ಯಾವಾಗಿಂದ ಪ್ರಾರಂಭವಾಗುತ್ತೆ ಸ್ತ್ರೀಯರಿಗೆ? ಚಿಕ್ಕ ಮಕ್ಕಳು ಒಂದು 10 ವರ್ಷ, 11 ವರ್ಷ, 12 ವರ್ಷ, 13 ವರ್ಷ ಪ್ರಾರಂಭ. ಏನಪ್ಪ ಅಂದರೆ ಋತುಮತಿ ಆದ ಮೇಲೆ ಸುಮಾರು ಒಂದು 45 ವರ್ಷದಿಂದ 50 ವರ್ಷದವರೆಗೆ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಮೊದಲನೇದಾಗಿ ನಮ್ಮ ಏರಿಯಾದಲ್ಲಿ, ನಮ್ಮ ಪ್ರಾಂತದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ ಹೇಗೆ ಕರೀತಾರೆ ಅಂದರೆ, ಋತುಮತಿ ಆದಂಥ ಹೆಣ್ಣು ಮಗುವಿಗೆ ದೊಡ್ಡ ಆಕೆ ಆಗಿದ್ದಾಳೆ ಅಂತ ಕರೀತಾರೆ. ಹೇಗೆ ಕರೀತಾರೆ? ದೊಡ್ಡ ಆಕೆ. ಎಷ್ಟು ವರ್ಷ ಹುಡುಗಿಗೆ? 10 ವರ್ಷ ಹುಡುಗಿ ಋತುಸ್ರಾವ ನಡೆದಾಗ, ಅಂದರೆ ಋತುಮತಿ ಆದಾಗ ಈಕೆ ದೊಡ್ಡ ಆಕೆ ಆದಳು ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡ್ತಾರೆ. ಒಂದು ರೀತಿಯಲ್ಲಿ ಅವರು ಮನೆಯಲ್ಲಿ ಹಬ್ಬದ ವಾತಾವರಣ, ಏನಾಗಿದೆ ಗೊತ್ತಿಲ್ಲ, ಹಬ್ಬದ ವಾತಾವರಣ ಇರುತ್ತೆ.
ಈ ಕಡೆ ಹೋಗ್ತಾರೆ, ಆ ಕಡೆ ಹೋಗ್ತಾರೆ, ಏನೋ ಮಾತಾಡ್ತಾರೆ, ಏನೋ ಬರ್ತಾ ಇರ್ತಾರೆ, ಎಲ್ಲರಿಗೂ ಹೇಳ್ತಾ ಇರ್ತಾರೆ ಒಂದು ರೀತಿಯಲ್ಲಿ. ಆಮೇಲೆ ಒಂದು ದೊಡ್ಡದಾಗಿ ಒಂದು ಫಂಕ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಓಕೆ, ಅವರವ್ರ ಪದ್ಧತಿಗಳಿರಲಿ, ನಡೀಲಿ. ದೊಡ್ಡಾಕೆ ಆಗಿದ್ದಾಳೆ, ಋತುಮತಿ ಆಗಿದ್ದಾಳೆ. ಅಂದಿನಿಂದ ಪ್ರಾರಂಭವಾಗುತ್ತೆ ಪ್ರತಿ ತಿಂಗಳು ಏನ್ರಿ ಋತುಸ್ರಾವ ಅಂತಾರೆ. ಇದು ಮಾಸಿಕ ಧರ್ಮ, ಇದು ನಡೀತಾ ಇರುತ್ತೆ. ಋತುಸ್ರಾವ ಎನ್ನುವಂಥದ್ದು ಪ್ರತಿ ತಿಂಗಳು ಕೂಡ ನಡೀತಾ ಇರುತ್ತೆ. ಎಲ್ಲಿ ತನಕ ಅಂತ ನೋಡುವಾಗ ಸುಮಾರು 45 ವರ್ಷ 50 ವರ್ಷ ತನಕ ಇದು ನಡೀತಾ ಇರುತ್ತೆ. ಒಂದು 45 ವರ್ಷ ದಾಟಿದ ಮೇಲೆ ನಿಂತ್ಕೊಳ್ಳುತ್ತೆ ಈ ಋತುಸ್ರಾವ ನಡೆಯುವಂಥ ಕಾರ್ಯಕ್ರಮ, ಈ ಮಾಸಿಕ ಧರ್ಮದ ಕಾರ್ಯಕ್ರಮ ನಿಂತ್ಕೊಳ್ಳುತ್ತೆ ಪ್ರಿಯರೇ. ಯಾಕೆ ಇದು ಬಂದಿದೆ, ಯಾರ ಮೂಲಕ ಬಂದಿದ್ದು? ತುಂಬ ಕೆಲವರು ಹೇಳ್ತಾರೆ, ಪೂರ್ವಕಾಲದಲ್ಲಿ ಏನೋ ಸ್ತ್ರೀಯರು ತಪ್ಪು ಮಾಡಿದ್ದಾರೆ, ಅದಕ್ಕೆ ದೇವರು ಶಾಪ ಕೊಟ್ಟಿರುವುದರಿಂದ ಈ ರೀತಿ ಈಕೆಗೆ ಋತು ಕಾರ್ಯಕ್ರಮ ನಡೆಯುತ್ತೆ, ಋತುಸ್ರಾವ ಅಂತೇಳಿ ಕೆಲವರು ಅಂದ್ಕೊಳ್ತಾರೆ. ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಆ ಪರಮಾತ್ಮನು ಯಾತಕ್ಕಾಗಿ ಈ ಒಂದು ಋತು ಕಾರ್ಯಕ್ರಮವನ್ನು ಏರ್ಪಾటు ಮಾಡಿದ್ದಾರೆ ಅಂದರೆ, ದೇವರ ಅನುಮತಿ ಇಲ್ಲದೆ ನಮ್ಮ ಅವಯವಗಳಲ್ಲಿಯೂ ಅಂಗಗಳು ಯಾವುದು ಕೂಡ ಕೆಲಸ ಮಾಡಲ್ಲ ಪ್ರಿಯರೇ. ದೇವರ ಅನುಮತಿ ಇಲ್ಲದೆ ನಮ್ಮ ಅಂಗಗಳು ಕೆಲಸ ಮಾಡುತ್ತಾ ಅಂತ ನೋಡುವಾಗ ಇಲ್ಲ, ಅದು ದೇವರ ಅನುಮತಿಯಿಂದನೇ ಕೆಲಸ ಮಾಡುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ ಋತುಮತಿ ಆದ ಮೇಲೆ ಅಂದಿನಿಂದ ಪ್ರತಿ ತಿಂಗಳು ಈ ರಕ್ತಸ್ರಾವ ಕಾರ್ಯಕ್ರಮ ನಡೀತಾ ಇರುತ್ತೆ. ಕೆಲವರಿಗೆ 21 ದಿನಕ್ಕೆ ಸ್ಟಾರ್ಟ್ ಆಗೋದು, ಅಂದರೆ ಒಂದು ತಿಂಗಳಲ್ಲಿ ಒಂದು 20-22 ದಿನಕ್ಕೆ ರಕ್ತಸ್ರಾವ. ಇನ್ನು ಕೆಲವರಿಗೆ 25 ದಿನಕ್ಕೆ, ಮತ್ತು ಕೆಲವರಿಗೆ 28 ದಿನಕ್ಕೆ, ಮತ್ತು ಕೆಲವರಿಗೆ 30 ದಿನಗಳಿಗೆ. ಒಂದು ಋತುಸ್ರಾವ ಆಗುವಂಥ ಸಮಯದಲ್ಲಿ 3 ದಿನ, ಕೆಲವರಿಗೆ 4 ದಿನ, ಇನ್ನು ಕೆಲವರಿಗೆ 5 ದಿನ, 6 ದಿನ, 7 ದಿನ. ಕೆಲವರಿಗೆ ನಾರ್ಮಲ್ ಇರುತ್ತೆ, ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಬಹಳ ಸಂಕಟ ಒಂದು ರೀತಿಯಲ್ಲಿ ಹೊಟ್ಟೆ ನೋವು ಥರ ಅನುಭವಿಸ್ತಾ ಇರ್ತಾರೆ, ಅನುಭವಿಸ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಹೊರಗಡೆ ಇದ್ದಂಥ ಜನರು ಯಾವ ರೀತಿ ಅಂದುಕೊಳ್ತಾರೆ ಅನ್ನೋದು ಅದೊಂದು ಕೂಡ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ, ಅವರ ಹೃದಯದಲ್ಲಿ. ಕುಟುಂಬದಲ್ಲಿ ಯಾರು ಏನು ಅಂದ್ಕೊಳ್ತಾರೆ ಅಂತ ಇದು ಕೂಡ ಒಂದು ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಮಹಿಳೆಯರು ಒಂದು ರೀತಿಯಲ್ಲಿ ಕಷ್ಟಪಡ್ತಾ ಇರ್ತಾರೆ ಪ್ರಿಯರೇ. ಇದು ಯಾಕೆ ಈ ರಕ್ತಸ್ರಾವ ಎನ್ನುವಂಥದ್ದು ಯಾಕೆ ಪ್ರಾರಂಭವಾಗಿದೆ, ಕಾರಣ ಏನು? 10 ವರ್ಷ 11 ವರ್ಷ 12 ವರ್ಷದಿಂದ ಓಕೆ ಸ್ಟಾರ್ಟ್ ಆಗಿದೆ, ಅಂದಿನಿಂದ ಪ್ರತಿ ತಿಂಗಳು ನಡೀತಾ ಇರುತ್ತೆ. ಕಾರಣ ಏನಪ್ಪ ಅಂತ ನೋಡುವಾಗ ಒಂದೇ ಕಾರಣ ಏನ್ರಿ, ಸಂತಾನ ಪಡೆಯೋದಕ್ಕೆ. ಏನು ಪಡೆಯೋದಕ್ಕೆ? ಸಂತಾನ ಪಡೆಯುವಂಥ ಕಾರ್ಯಕ್ರಮ ಅಂದಿನಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಕ್ಕಳನ್ನು ಪಡೆಯುವಂಥ ಭಾಗ್ಯ ಆವಾಗ ಪ್ರಾರಂಭವಾಗುತ್ತೆ ರೀ. ಮಕ್ಕಳನ್ನು ಪಡೆಯುವಂಥ ಭಾಗ್ಯವನ್ನು ಪ್ರಾರಂಭವಾಗಿದೆ ಅಂದರೆ ಯಾವಾಗ ಮಕ್ಕಳನ್ನು ಪಡೀತಾರೆ ಅಂತ ನೋಡುವಾಗ ದಾಂಪತ್ಯ ಜೀವನ ನಡೀಬೇಕು. ದಾಂಪತ್ಯ ಜೀವನ ಯಾವಾಗ? ವಿವಾಹ ಆದಮೇಲೆ. ವಿವಾಹ ಕಾರ್ಯಕ್ರಮ ಯಾವಾಗ ಆಗಬೇಕು? ಹೆಣ್ಣು ಮಗಳಿಗೆ ವಯಸ್ಸು ಎಷ್ಟಿರಬೇಕು? ಮಿನಿಮಮ್ ಕಾನೂನು ಪ್ರಕಾರ 18 ವರ್ಷ ಇರಬೇಕು. ಹೆಣ್ಣು ಮಗಳಿಗೆ ಕಾನೂನು ಪ್ರಕಾರ 18 ವರ್ಷ, ಗಂಡು ಮಗನಿಗೆ 21 ವರ್ಷ ಇರಬೇಕು ಕಾನೂನು ಪ್ರಕಾರ. ಒಂದು ಕಾಲದಲ್ಲಿ ಈ ಕಾನೂನು ಇರಲಿಲ್ಲ. ಒಂದು ಕಾಲದಲ್ಲಿ ಏನಪ್ಪ ಅಂದರೆ 11 ವರ್ಷಕ್ಕೇ ಮದುವೆ ಮಾಡ್ತಾಯಿದ್ರು, 10 ವರ್ಷಕ್ಕೂ ಮದುವೆ ಮಾಡ್ತಾಯಿದ್ರು. ಅಂದರೆ ಋತುಮತಿ ಆದ ತಕ್ಷಣ ಒಂದು 6 ತಿಂಗಳಿಗೋ ಇಲ್ಲ 1 ವರ್ಷಕ್ಕೋ ಮದುವೆ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು ಒಂದು ಪೂರ್ವ ಕಾಲದಲ್ಲಿ. 11 ವರ್ಷಕ್ಕೆ 12 ವರ್ಷಕ್ಕೆ ಮದುವೆ, 14 ವರ್ಷದಲ್ಲೇ ತಾಯಿ, 13 ವರ್ಷದಲ್ಲೇ ತಾಯಿ, ಬಹಳ ಚಿಕ್ಕ ವಯಸ್ಸಿನಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ. ಅಂದರೆ ಕಾನೂನು ಪ್ರಕಾರ 18 ವರ್ಷ ಹೆಣ್ಣು ಹುಡುಗಿಗೆ, 21 ವರ್ಷ ಗಂಡು ಹುಡುಗಿಗೆ ಇರಬೇಕು. ಅಂದರೆ ಮಕ್ಕಳನ್ನು ಪಡೆಯುವಂಥ ಭಾಗ್ಯ ಏನಿದೆ ನೋಡಿ, ಯಾವಾಗ ಸ್ಟಾರ್ಟ್ ಆಗುತ್ತೆಪ್ಪ ಅಂತ ನೋಡುವಾಗ ಯಾವಾಗ ಹೆಣ್ಣು ಮಗು ಋತು ಕಾರ್ಯಕ್ರಮ ನಡೆಯುತ್ತೋ ಆವಾಗಲಿಂದ ಅಲ್ಲಿ ಏನಪ್ಪ ಅಂದರೆ ಮಕ್ಕಳನ್ನು ಪಡೆಯುವಂಥ ಭಾಗ್ಯ ಸಿಗುತ್ತೆ. ಒಂದು ವೇಳೆ ಋತು ಕಾರ್ಯಕ್ರಮ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಏನಮ್ಮ ಅರ್ಥ ಮಾಡ್ಕೊಳ್ಳಿ, ಋತು ಕಾರ್ಯಕ್ರಮ ಆಗಲಿಲ್ಲ ಅಂದರೆ ಋತುಮತಿ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಋತುಮತಿ ಆಗಿಲ್ಲ ಅಂದರೆ ಸಂಸಾರಕ್ಕೆ ಯೋಗ್ಯಳ, ದಾಂಪತ್ಯ ಜೀವನಕ್ಕೆ ಯೋಗ್ಯಳ, ಅಂದರೆ ಮಕ್ಕಳನ್ನು ಪಡೆಯುವಂಥ ಯೋಗ್ಯತೆ ಆ ಮಗುವಿಗಿರುತ್ತಾ? ಇರಲ್ಲ. ಇಲ್ಲ ಪ್ರಿಯರೇ.
ಅಂದರೆ ಮಕ್ಕಳನ್ನು ಪಡೆಯುವಂಥ ಭಾಗ್ಯ ಅಲ್ಲಿ ಪ್ರಾರಂಭವಾಗುತ್ತೆ. ಇದು ಯಾರು ಕೊಟ್ಟಿದ್ದು, ಯಾರ ಮೂಲಕ ಬಂದದ್ದು ಅಂತ ನೋಡುವಾಗ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಪರಮಾತ್ಮನ ಮೂಲಕ ಬಂದಂಥ ಕಾರ್ಯಕ್ರಮ. ಈ ಒಂದು ಋತುಮತಿ ಎನ್ನುವಂಥ ಕಾರ್ಯಕ್ರಮ ಆಗಿರ್ಬೋದು, ಆನಂತರ ಪ್ರತಿ ತಿಂಗಳ ಮಾಸಿಕ ಋತುಸ್ರಾವ ಎನ್ನುವಂಥ ಕಾರ್ಯಕ್ರಮ ಆಗಿರ್ಬೋದು, ಯಾರು ಇಟ್ಟದಕ್ಕೆ ಬಂದಿದೆ, ಅದು ಯಾರು ನೇಮಿಸಿದಕ್ಕೆ ಬಂದಿದೆ, ಅದು ದೇವರು ನೇಮಿಸಿರುವುದರಿಂದ ಬಂದಿರುವಂಥ ಕಾರ್ಯಕ್ರಮ. ಅದು ಯಾರು ನೇಮಿಸಿದ್ದಾರೆ? ಅದು ದೇವರು ನೇಮಿಸಿರುವುದರಿಂದ ಬಂದಿರುವಂಥ ಕಾರ್ಯಕ್ರಮ. ಅಂದರೆ ಈ ದೇಹ ಆಗಿರ್ಬೋದು, ಈ ಅವಯವಗಳಾಗಿರ್ಬೋದು, ಈ ಅವಯವಗಳಲ್ಲಿದ್ದಂಥ ಒಂದೊಂದು ಅಂಗ ಆಗಿರ್ಬೋದು, ಎಲ್ಲ ಕೂಡ ದೇವರು ಏರ್ಪಟ್ಟು ಮಾಡಿ ದೇಹವನ್ನು ಕೊಟ್ಟಿದ್ದಾರಾ, ಅಥವಾ ನಾವೇನಾದರೂ ಇದನ್ನು ತಯಾರು ಮಾಡ್ಕೊಂಡಿದ್ದೀವ? ನಾವೇನಾದರೂ ತಯಾರು ಮಾಡ್ಕೊಂಡಿದ್ದೀವ? ಒಂದು ಮಾತನ್ನು ನಾವು ಗಮನಿಸೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನವನ್ನು ನೋಡಿ ಪ್ರಿಯರೇ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ದೇಹದೊಳಗೆ ಇಟ್ಟಿದ್ದಾನೆ. ಯಾರಿಟ್ಟಿದ್ದಾರಂತೆ? ದೇವರು. ಚಿಕ್ಕ ಅಂಗಗಳಾಗಿರ್ಬೋದು, ದೊಡ್ಡ ಅಂಗಗಳಾಗಿರ್ಬೋದು, ಯಾವುದೇ ಅಂಗಗಳಾಗಿರ್ಬೋದು, ಅಂದರೆ ಈ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಎಲ್ಲ ಏರ್ಪಟ್ಟು ಮಾಡಿದ್ದು ದೇವರ. ಮನುಷ್ಯರೇನಾದರೂ ಏರ್ಪಟ್ಟು ಮಾಡಿದ್ದಾರಾ? ಈ ಮಾಸಿಕ ಋತುಸ್ರಾವ ಎನ್ನುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಇದು ಕೂಡ ದೇವರ ಕೃಪೆ ಮೂಲಕ ಬಂದಿದೆಯಾ, ಅಥವಾ ಮನುಷ್ಯರೇನಾದರೂ ತಯಾರು ಮಾಡ್ಕೊಂಡಿದ್ದಾರಾ? ಮನುಷ್ಯರೇನಾದರೂ ಮಾಡಿದ್ದಾರಾ? ಮಾಡಿಲ್ಲ, ದೇವರು ಮಾಡಿದ್ದಾರೆ. ಅಂದರೆ ಅಂಗಗಳು, ಪ್ರತಿ ಅವಯವಗಳು ದೇವರ ಕೃಪೆ ಮೂಲಕ, ಪ್ರತಿ ಅವಯವಗಳು, ಸ್ತ್ರೀ ಪುರುಷರ ಅವಯವಗಳು. ಅದು ಮಾತ್ರವಲ್ಲದೆ ಭೂಲೋಕದಲ್ಲಿ ಎಷ್ಟು ಜೀವರಾಶಿಗಳಿದೆಯೋ ಎಲ್ಲ ಜೀವರಾಶಿಗಳನ್ನು ಚಿತ್ರೀಕರಿಸಿದ್ದು, ಎಲ್ಲ ಜೀವರಾಶಿಗಳಿಗೆ ಅವಯವಗಳನ್ನು ಕೊಟ್ಟಿದ್ದು, ಡಿಸೈನ್ ಮಾಡಿದ್ದು, ಚಿತ್ರೀಕರಿಸಿದ್ದು ದೇವರು ಪ್ರಿಯರೇ, ದೇವರು. ಆಗಿರುವಾಗ ಮಹಿಳೆಯರು ಋತುಸ್ರಾವ ಆಗುವಂಥ ಸಮಯದಲ್ಲಿ ಇವರು ಅಶುದ್ಧವಾಗಿದ್ದಾರೆ, ಇವರು ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ, ಇವ್ರಿಗೊಂದು ರೀತಿಯಲ್ಲಿ ಅಪಶಕನ, ಮತ್ತೊಂದು ರೀತಿಯಲ್ಲಿ ಶಾಪ, ಏನೋ ಅಂತೇಳಿ ಅನೇಕ ರೀತಿಯಲ್ಲಿ ಅವರನ್ನು ನಿಂದಿಸ್ತಾ ಇರ್ತಾರಲ್ಲ. ಇದು ಸರಿನಾ? ಇದು ಸರಿನಾ ಅಂತ ನೋಡುವಾಗ ಏನ್ರಿ, ಸರಿಯಲ್ಲ. ಎರಡನೇದಾಗಿ ಸ್ತ್ರೀಯರು ಕೂಡ ಅಯ್ಯೋ ನಮ್ಮ ಜೀವನದಲ್ಲಿ ಯಾಕೆ ಈ ಥರ ಅಂಥೇಳಿ ಕೊರಗುವಂಥ ಅವಶ್ಯಕತೆ ಅಮ್ಮ ನಿಮಗಿಲ್ಲ. ಯಾಕೆಂದರೆ ಅದು ದೇವರಿಟ್ಟಿದ್ದಮ್ಮ. ಒಂದು ವೇಳೆ ಆ ಧರ್ಮ ಇಲ್ಲದೆ ಹೋದರೆ, ಋತುಸ್ರಾವ ಎನ್ನುವಂಥ ಧರ್ಮ ಇಲ್ಲದೆ ಹೋದರೆ ಇವತ್ತು ನೀವು ಇಲ್ಲ, ನಾನು ಇಲ್ಲ. ನೀವಿರ್ತೀರಾ? ನೀವಾಗಿರ್ಬೋದು, ನಾನಾಗಿರ್ಬೋದು, ಇರ್ತೀವ? ಅಂದರೆ ಈ ಪದ್ಧತಿ ಎನ್ನುವಂಥದ್ದು ದೇವರು ಏರ್ಪಾಟ್ ಮಾಡಿದ್ದಾರೆ. ಅಂದರೆ ತಾಯಿಯ ಗರ್ಭದಲ್ಲಿ ಒಂದು ಅಂಡಾಣು ಎನ್ನುವಂಥದ್ದು ಬರುವಂಥದ್ದು. ಅದು ಯಾಕೆಪ್ಪ ಅಂತ ನೋಡುವಾಗ ಗರ್ಭವನ್ನು ಪಡೆಯೋದಕ್ಕೆ, ಅಂದರೆ ಸಂತಾನವನ್ನು ಪಡೆಯೋದಕ್ಕೆ ಆ ಗರ್ಭದಲ್ಲಿ ರೆಡಿ ಆಗುತ್ತೆ ರೀ. ಆ ಸಮಯದಲ್ಲಿ ದಾಂಪತ್ಯ ಜೀವನ ನಡಿಬೇಕು. ಆ ಅಂಡಾಣು ಬಿಡುಗಡೆ ಆಗುವಂಥ ಸಮಯದಲ್ಲಿ ದಾಂಪತ್ಯ ನಡಿಬೇಕು. ನಡೆದಾಗ ಮಕ್ಕಳನ್ನು ಪಡೆಯುವಂಥ ಭಾಗ್ಯ, ಗರ್ಭವತಿ ಆಗುವಂಥ ಭಾಗ್ಯ, ಅದು ದೇವರು ಏರ್ಪಾಟ್ ಮಾಡಿರುವಂಥದ್ದು. ಅದು ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನು ಏರ್ಪಾಟ್ ಮಾಡಿರುವಂಥ ಒಂದು ಕೆಲಸ ಅದು. ಆಗಿರುವಾಗ ಋತುಸ್ರಾವ ಆಗ್ತಾ ಇದೆ, ರಕ್ತಸ್ರಾವ ನಡೀತಾ ಇದೆ, ಏನಿದು ಯಾಕೆ ಅಂತೇಳಿ ಒಂದು ರೀತಿಯಲ್ಲಿ ಮಾನಸಿಕವಾಗಿ ನರಳುತ್ತಾ ಇರ್ತಾರೆ, ಒಂದು ರೀತಿಯಲ್ಲಿ ದುಃಖ ಪಡ್ತಾ ಇರ್ತಾರೆ. ದುಃಖ ಇರುತ್ತೆ ಅಮ್ಮ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದು ಶಾಪ ಅನ್ನುವಂಥದ್ದು ಮಾತ್ರ ತಪ್ಪು. ಶಾಪ ಅಲ್ಲ, ಅದು ಶಾಪ ಅಲ್ವೇ ಅಲ್ಲ. ಒಂದು ವೇಳೆ ಶಾಪ ಅಂದುಕೊಂಡ್ರೆ ಆ ಗರ್ಭದಿಂದನೇ ತಾನೇ ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರು, ಈ ಭೂಲೋಕದಲ್ಲಿ ಇಷ್ಟು ಮಂದಿ ಮಾನವರು ಇದ್ದಾರಂತಂದರೆ ಅದೇ ಗರ್ಭದಿಂದ ತಾನೇ. ಒಂದು ವೇಳೆ ಆ ಗರ್ಭ ಶಾಪ ಅಶುದ್ಧವಾದದ್ದು, ರಕ್ತಸ್ರಾವ ನಡೆಯುವಂಥದ್ದು, ಮುಟ್ಟು ನಡೆಯುವಂಥದ್ದು ಅಶುದ್ಧ, ಶಾಪ, ಒಂದು ವೇಳೆ ಇನ್ನೊಂದು ರೀತಿಯಲ್ಲಿ ತಪ್ಪು ಅಂತ ಒಂದು ವೇಳೆ ಯಾರಾದರೂ ಅಂದುಕೊಂಡ್ರೆ, ಪಾಪ ಅಂದುಕೊಂಡ್ರೆ, ಪ್ರಿಯರ ದೇವ್ರ ಮಕ್ಕಳಿರ, ಯಾರ್ಯಾರು ಹೇಳ್ತಾರ ಅವರು ಉಡ್ತಾರ. ಅಂದರೆ ಕೆಲವರು ಏನು ಮಾಡಿದಾರಪ್ಪ ಅಂತ ನೋಡುವಾಗ
ಇದು ಶಾಪ, ಅದು ಶಾಪ, ಇದು ಶಾಪ ಅಂತೇಳಿ ದೂರ ಇಟ್ಟಿದ್ದಾರೆ ಪ್ರಿಯರೇ, ದೂರ ಇಟ್ಟಿರುವಂಥದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ ನೋಡಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ದಾಂಪತ್ಯವು ಅಂದರೆ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಎಂದು ಸಮಾಜದಲ್ಲಿ ನೇಮಿಸಲ್ಪಟ್ಟ ಮೇಲೆ ಗಂಡ ಹೆಂಡತಿ ಎಂದು ಅಧಿಕೃತವಾಗಿ ನೇಮಿಸಲ್ಪಟ್ಟ ಮೇಲೆ ಅವರು ದಾಂಪತ್ಯವಾಗಿ ಕೂಡಿದಾಗ ಅವ್ರ ಮೂಲಕ ಹುಟ್ಟುವಂಥ ಮಕ್ಕಳು. ಅದಕ್ಕೆ ದೇವರು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕಂತ ಹೇಳ್ತಾರೆ? ನಿಷ್ಕಳಂಕವಾಗಿರಬೇಕು. ಮೇಲ್ಗಡೆ ಮಾತು ದಾಂಪತ್ಯವು ಮಾನ್ಯವಾದದ್ದು, ದಾಂಪತ್ಯವು ಮಾನ್ಯವಾದದ್ದು ಅಂತ ಹೇಳ್ತಾರೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ತಂದೆ ತಾಯಿಗಳು ಅಂದರೆ ಗಂಡ ಹೆಂಡತಿ ಕೂಡುವಂಥ ದಾಂಪತ್ಯ ಜೀವನ ಅದು ಮಾನ್ಯವಾದದ್ದು ಅಂತ ಹೇಳ್ತಾರೆ ದೇವರು. ಅದು ಶ್ರೇಷ್ಠವಾದದ್ದು, ಉತ್ತಮವಾದದ್ದು. ಯಾಕೆಂದರೆ ಈ ದಾಂಪತ್ಯ ಜೀವನ ನಡಿಬೇಕು. ದಾಂಪತ್ಯ ಜೀವನ ಅದಕ್ಕಿಂತ ಮುಂಚಿತವಾಗಿ ಸ್ತ್ರೀಯರು ಇಲ್ಲಾಂದರೆ ಯುವತಿಯರು, ಕನ್ಯೆಯರು ರಕ್ತಸ್ರಾವ ಋತು ಕಾರ್ಯಕ್ರಮವೆನ್ನುವಂಥದ್ದು ತಿಂಗಳ ಅವ್ರು ನಡೀತಾ ಇರಬೇಕು. ಅವ್ರ ದಾಂಪತ್ಯ ನಡೆದಾಗ ಅವರ ಮಧ್ಯದಲ್ಲಿ ಅಂದರೆ ಈ ಗಂಡ ಹೆಂಡತಿ ದೇವರು ಕೊಟ್ಟಂಥ ಆಶೀರ್ವಾದ, ಇದು ದೇವರ ಆಶೀರ್ವಾದ. ದಾರಿ ತಪ್ಪಿದರೆ, ಗಂಡನು ದಾರಿ ತಪ್ಪಿ ಬೇರೆ ದಾರಿ ಹೋದರೆ ಅದು ಶಾಪ, ಹೆಂಡತಿ ದಾರಿ ತಪ್ಪಿದರೆ ಅದು ಪಾಪ. ಗಂಡ ಹೆಂಡತಿ ಇಬ್ಬರು ಒಗ್ಗಟ್ಟಾಗಿದ್ದು ಅವರು ದಾಂಪತ್ಯದಲ್ಲಿ ಜೀವಿಸುವಾಗ, ಸಂಸಾರ ನಡೆಸುವಾಗ ಅದು ಮಾನ್ಯವಾದದ್ದು ಅಂತ ಹೇಳ್ತಾರೆ. ಅದು ದೇವರ ಮೂಲಕ ಆಶೀರ್ವದಿಸಲ್ಪಟ್ಟದ್ದು ಅಂತ ಹೇಳ್ತಾರೆ. ಮಾನ್ಯವಾದದ್ದು. ಈ ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರು ಹುಟ್ಟಿದಾರಂತಂದರೆ ತಂದೆ ತಾಯಿಗಳು ಸಂಸಾರ ನಡೆಸಿರುವುದರಿಂದ. ಈ ಸಂಸಾರ ನಡೆಸಿದ ಮೇಲೆ ಮಕ್ಕಳು ಹುಟ್ಟಬೇಕು. ಮಕ್ಕಳು ಹುಟ್ಟುವಂಥ ಭಾಗ್ಯ ಯಾವಾಗ ಬರುತ್ತೆ ಅಂತ ನೋಡುವಾಗ, ಒಂದು ವೇಳೆ ಸ್ತ್ರೀಯರಿಗೆ ಏನ್ರಿ ಋತು ಕಾರ್ಯಕ್ರಮ ನಡೆಯದೆ ಹೋದರೆ, ಋತು ಕಾರ್ಯಕ್ರಮ ನಡೀತಾ ಇಲ್ಲ, ಋತು ಕಾರ್ಯಕ್ರಮ ರಕ್ತಸ್ರಾವ ನಡೀತಾ ಇಲ್ಲ ಅಂದರೆ ಮಕ್ಕಳನ್ನು ಪಡೆಯುವಂಥ ಭಾಗ್ಯ ಇಲ್ಲ. ಮಕ್ಕಳನ್ನು ಪಡೆಯುವಂಥ ಭಾಗ್ಯ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಅದು ದೇವರು ಕೊಟ್ಟಂಥ ಭಾಗ್ಯ, ಅದು ದೇವರು ಕೊಟ್ಟಂಥ ಭಾಗ್ಯ. ಅಂಥ ಭಾಗ್ಯವನ್ನು ಕುರಿತು ಪ್ರಿಯರ ದೇವ್ರ ಮಕ್ಕಳಿರ ಈ ಲೋಕದಲ್ಲಿ ಏನಂತ ನಿಂದಿಸ್ತಾರೆ? ಸಮಾಜದಲ್ಲಿ ಅನೇಕ ಅವಮಾನಗಳು ಇದೆಯಂತೀರ. ಒಂದು ವೇಳೆ ಪ್ರಿಯರ ದೇವ್ರ ಮಕ್ಕಳಿರ ಅದು ಅಪಶಕುನ ಅಂತಂದರೆ, ಒಂದು ವೇಳೆ ಏನಪ್ಪ ರಕ್ತಸ್ರಾವ ನಡೆಯುವಂಥದ್ದು ಅಪಶಕುನ, ಮತ್ತೊಂದು ತಪ್ಪು ಅಂತೇಳಿ ಅಂದುಕೊಂಡ್ರೆ, ಇವಾಗ ನೀವು ಇರ್ತಿದ್ದೀರಾ, ನೀವು ಇಲ್ಲೆಲ್ಲ ಕೂತ್ಕೊಂಡಿದ್ದೀರಲ್ಲ, ಏನಪ್ಪ ನೀವೆಲ್ಲರೂ ಇರ್ತಿದ್ದೀರಾ? ನಾನು ಇರ್ತಾ ಇದ್ದಾನೆ. ನಾನು ನೀನು ಹುಟ್ಟಿದ್ದೀವಂದರೆ ಆ ಗರ್ಭದ ಮೂಲಕ ತಾನೇ. ಎಷ್ಟೋ ಮಂದಿ ಮಹಾನೀಯರಿದ್ದಾರೆ. ಮಹಾನೀಯರು, ಮಹಾತ್ಮರು, ಪರಾಕ್ರಮಶಾಲಿಗಳು, ವಿಜ್ಞಾನಿಗಳು, ಮೇಧಾವಿಗಳು ಇವರೆಲ್ಲರೂ ಎಲ್ಲಿಂದ ಬಂದಿದ್ದಾರೆ ಅಂದರೆ ದೇವ್ರ ಕೃಪೆ. ದೇವರು ಕೊಟ್ಟಂಥ ಕಾರ್ಯ ಅದು, ದೇವ್ರ ಕೃಪೆ, ಅದು ದೇವರ ಕೆಲಸ ಇದೆ. ವಿಜ್ಞಾನಿಗಳು ಎಲ್ಲಿಂದ ಬಂದರು? ಆ ಗರ್ಭದ ಮೂಲಕ. ಮೇಧಾವಿಗಳು ಎಲ್ಲಿಂದ ಬಂದರು? ಆ ಗರ್ಭದ ಮೂಲಕ. ಮಹಾತ್ಮರು ಎಲ್ಲಿಂದ ಬಂದರು? ಆ ಗರ್ಭದ ಮೂಲಕ. ಕೊನೆಯದಾಗಿ ಲೋಕ ರಕ್ಷಕನಾಗಿರುವಂಥ ಕ್ರಿಸ್ತನು ಕೂಡ ಆ ಗರ್ಭದ ಮೂಲಕ. ಮರಿಯಮ್ಮಳಿಗೆ ಕೂಡ ಋತು ಕಾರ್ಯಕ್ರಮ ಇದೆಯಾ? ರಕ್ತಸ್ರಾವ ನಡೆದಿದೆಯಾ? ರಕ್ತಸ್ರಾವ ಇಲ್ವಾ ಆಕೆಗೆ? ಆಕೆ ಕೂಡ ರಕ್ತಸ್ರಾವ ಇದೆಯಾ ಇಲ್ವಾ? ಕನ್ನಿಕೆ ಅಂದರೆ ಅರ್ಥ ಏನು? ಕನ್ನಿಕೆ, ಪರಿಶುದ್ಧವಾದಂಥ ಕನ್ನಿಕೆ ಅಂದರೆ ಅರ್ಥ ಏನು ಪ್ರಿಯರೇ? ಋತುಮತಿ ಆಗದೆ ಹೋದರೆ ಕನ್ನಿಕೆ ಆಗಲ್ಲ. ಋತುಮತಿ ಆಗದೆ ಹೋದರೆ ಕನ್ನಿಕೆ ಅಂದರೆ ದೊಡ್ಡ ಆಕೆ ಆಗದೆ ಹೋದರೆ ಕನ್ನಿಕೆ ಅಲ್ಲ, ಹೌದಲ್ವ? ಅಂದರೆ ಕನ್ನಿಕೆ ಅಂದರೆ ಪುರುಷರನ್ನು ಅರಿಯದವಳು. ಆ ಕನ್ನಿಕೆ ಒಂದು ವೇಳೆ ಮದುವೆ ಮಾಡಿಕೊಂಡ್ರೆ ಮಕ್ಕಳನ್ನು ಅಡಿಯುವಂಥ ಭಾಗ್ಯವನ್ನು ಪಡೆದಂಥ ಮಹಿಳೆ, ಮಕ್ಕಳನ್ನು ಪಡೆಯುವಂಥ ಭಾಗ್ಯವನ್ನು ಪಡೆದಿದ್ದಾಳೆ ಆಕೆ. ಕನ್ನಿಕೆ ಆಗಿದ್ದಾಳೆ ಅಂದರೆ ಇನ್ನು ಪುರುಷನನ್ನು ಅರಿಯದವಳು ಅಂತ ಅರ್ಥ. ಪುರುಷನನ್ನು ಅರ್ತಿದ್ರೆ ಕನ್ಯಕೆ ಆಗಲ್ಲ. ಕನ್ಯಕೆ ಅಂದರೆ ಋತುಮತಿ ಆಗಿರಬೇಕು, ದೊಡ್ಡಾಕೆ ಆಗಿರಬೇಕು. ದೊಡ್ಡಾಕೆ ಋತುಮತಿ ಆದ್ರೇ
ಕನ್ಯಕೆಗೆ ಮದುವೆ ಮಾಡಿದ್ರೆ ದಾಂಪತ್ಯ ಜೀವನದಲ್ಲಿ ಕೂಡಿದಾಗ ಮಕ್ಕಳು ಹುಟ್ಟುವಂಥ ಭಾಗ್ಯ. ಇದೆಲ್ಲ ಯಾರ್ದಿದು? ತಪ್ಪನ್ಕೋಬಾರ್ದು. ಬೇರೆ ಎಲ್ಲಿಗೋ ಹೋಗಬಾರ್ದು, ನಾವು ಎಲ್ಲೆಲ್ಲಿಗೋ ಆಲೋಚನೆ ಹೋಗಬಾರ್ದು. ದೇವರ ಕೆಲಸ ಇದು. ಈ ಲೋಕದಲ್ಲಿ, ಪ್ರಪಂಚ ದೇಶದಲ್ಲಿ ಇಷ್ಟು ಮಂದಿ ಮಾನವರು ಬೆಳೆದಿದ್ದಾರಂತಂದರೆ ಅದರ ಹಿಂದೆ ಸಂಸಾರ ಇಟ್ಟಿದ್ದಾರೆ, ದಾಂಪತ್ಯ ಜೀವನ ಇಟ್ಟಿದ್ದಾರೆ. ಯಾರು? ದೇವರು ಹೇಳ್ತಿದ್ದಾರೆ, ದಾಂಪತ್ಯವು ಮಾನ್ಯವಾಗಿರಬೇಕು, ನಿಷ್ಕಳಂಕವಾಗಿರಬೇಕು, ಒಳ್ಳೆ ರೀತಿಯಲ್ಲಿರಬೇಕು, ಮತ್ತೆ ನೀವು ದಾರಿ ತಪ್ಪಬಾರ್ದು. ದಾರಿ ತಪ್ಪಿದರೆ ಅಲ್ಲಿ ಹೇಳ್ತಾರೆ ಕೆಳಗಡೆ ಮಾತು, ಪ್ರಿಯರ ದೇವರ ಮಕ್ಕಳಿರ, ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಜಾರರಿಗೂ ವ್ಯಭಿಚಾರಿಣಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ಜಾರರು ಅಂದರೆ ದಾರಿ ತಪ್ಪಿದರೆ ನಿನಗೆ ಕಠಿಣವಾದ ತೀರ್ಪಿರುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಅಂದರೆ ಪ್ರತಿಯೊಬ್ಬರು ಕೂಡ, ಸ್ತ್ರೀ ಪುರುಷರು ಪ್ರತಿಯೊಬ್ಬರು ಕೂಡ ಹೇಗಿರಬೇಕು? ಒಳ್ಳೆ ರೀತಿಯಿಂದ ಇರಬೇಕು ಅಂತೇಳಿ ದೇವರು ಹೇಳುವಂಥದ್ದು. ದಾರಿ ತಪ್ಪಿದಾಗ ಅವರಿಗೆ ಕಠಿಣವಾದ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಇವಾಗ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು, ಒಂದು ವೇಳೆ ಈ ರಕ್ತಸ್ರಾವ ನಡೆಯುವಂಥದ್ದು ಅಂದರೆ ಮಾಸಿಕ ರಕ್ತಸ್ರಾವ ತಿಂಗಳು ನಡೆಯುವಂಥ ಕಾರ್ಯಕ್ರಮ ಒಂದು ವೇಳೆ ಅಪಶುಕುನ, ಅಶುದ್ಧವಾದದ್ದು ಅಂತೇಳಿ ಒಂದು ವೇಳೆ ನೆನೆಸಿದರೆ, ಪ್ರಿಯರ ದೇವ್ರ ಮಕ್ಕಳಿರ, ಅದು ತಪ್ಪಾಗ. ಯಾಕೆಂದರೆ ಒಂದು ವೇಳೆ ಅಶುದ್ಧವಾದದ್ದರಿಂದ ನಮ್ಮನ್ನು ಹುಟ್ಟಿಸ್ತಾನೆ ದೇವರು. ಯೆಶಾಯ ಗ್ರಂಥ 46ನೇ ಅಧ್ಯಾಯ 3ನೇ ವಚನ. ಯೆಶಾಯನ ಗ್ರಂಥ 46ನೇ ಅಧ್ಯಾಯ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನೆರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಅಂದರೆ ಎಲ್ಲಿಂದ? ಗರ್ಭದಿಂದ. ಅಂದರೆ ತಾಯಿಯ ಗರ್ಭದಲ್ಲಿ ಬಿದ್ದಾಗ ಅಂದಿನಿಂದ ನಾನೇ ನಿಮ್ಮನ್ನು ಹೊರ್ತಾ ಇದ್ದೀನಿ. ಒಂದು ವೇಳೆ ಗರ್ಭ ಎನ್ನುವಂಥದ್ದು, ತಾಯಿಯ ಗರ್ಭ ಎನ್ನುವಂಥದ್ದು ಅಪಶಕುನ ಆಗಿದ್ದರೆ ದೇವರು ಹೊರ್ತಾರ? ಅಶುದ್ಧವಾಗಿದ್ದರೆ ದೇವರು ಹೊರ್ತಾರ? ಅದು ಪಾಪವಾಗಿದ್ದರೆ ದೇವರು ಮುಡ್ತಾರ? ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಸರಿ ಆಲೋಚನೆ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರು ಭೂಮಿಯ ಮೇಲೆ ಇಷ್ಟು ಮಂದಿ ಮಾನವರೆಲ್ಲರೂ ಹುಟ್ಟಿದ್ದಾರಂತಂದರೆ ಆ ಗರ್ಭದ ಮೂಲಕ ಅಂಥ ಗರ್ಭವನ್ನು ಇವರು ಶಪಿಸ್ತಾ ಇದ್ದಾರೆ. ಅಂಥ ಸ್ತ್ರೀಯರನ್ನು ಒಂದು ರೀತಿಯಲ್ಲಿ ಅವಮಾನಪಡಿಸುವಂಥ ರೀತಿಯಲ್ಲಿ, ನಿಂದಿಸುವಂಥ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥ ರೀತಿಯಲ್ಲಿ ನೋಡುವಂಥದ್ದು ಇದೆಯಲ್ಲ, ಇದು ದೊಡ್ಡ ತಪ್ಪು. ಯಾಕೆಂದರೆ ಮಗಳೇ, ದೇವರು ನಿನಗೆ ಈ ಧರ್ಮವನ್ನು ಇಟ್ಟಿದ್ದಾರೆ ಅಂದರೆ ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾನವನ್ನು ಇಟ್ಟಿದ್ದಾರೆ ನಿನಗೆ. ಏನು ಅರ್ಥ ಆಗುತ್ತಾ? ನಿನಗೆ ಈ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ತಾನು ಒತ್ತಂಥ ಆ ಕೆಲಸವನ್ನು ನಿನಗೆ ಕೊಟ್ಟಿದ್ದಾರಮ್ಮ. ಮಕ್ಕಳನ್ನು ಇರುವಂಥ ಭಾಗ್ಯ ಅಂದರೆ ತನ್ನ ಮಕ್ಕಳನ್ನು ಪಡೆಯುವಂಥ ಭಾಗ್ಯವನ್ನು, ತನ್ನ ಮಕ್ಕಳನ್ನು ಪಡೆಯುವಂಥ ಭಾಗ್ಯವನ್ನು ಲೋಕದಲ್ಲಿ ನೋಡ್ತೀರಾ? ಇಂಜಿನಿಯರ್ಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಇಲ್ಲಾಂದರೆ ಪಂಡಿತರಿದ್ದಾರೆ, ಮೇಧಾವಿಗಳಿದ್ದಾರೆ, ಮಹಾತ್ಮರಿದ್ದಾರೆ. ಇವರೆಲ್ಲರಿಗೆ ಮೂಲ ಎಲ್ಲಿ? ಇವರೆಲ್ಲರಿಗೆ ಮೂಲ ಎಲ್ಲಿಮ್ಮ? ಅಮ್ಮಳು ತಾನೇ. ಮೂಲ ಅಮ್ಮಳು. ಅಮ್ಮಳನ್ನು ಕೊಟ್ಟಿದ್ದು ದೇವರು ತಾನೆ, ತಾಯಿಯನ್ನು. ಅಂಥ ತಾಯಿಯನ್ನು ಕೆಲವರು ನಿಂದಿಸ್ತಾ ಇರ್ತಾರೆ, ಅದು ತಪ್ಪು. ಕೆಲವರು ತುಂಬ ಜನ ದುಃಖ ಪಡ್ತಾರೆ, ಇದೂ ತಪ್ಪು. ಪಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಶ್ರೇಷ್ಠರು, ಭಾಗ್ಯವಂತರು, ಎಲ್ಲರೂ ಸ್ತ್ರೀ ಪುರುಷರು ಎಲ್ಲರೂ ದೇವರ ಮಕ್ಕಳು, ಯಾರೂ ಕಡಿಮೆ ಇಲ್ಲ, ಉನ್ನತರು, ಶ್ರೇಷ್ಠರು. ಕೊರಗುವಂಥ ಅವಶ್ಯಕತೆ ನಿಮಗಿಲ್ಲ. ಯಾಕೆಂದರೆ ನೀವು ದೇವರ ಕೃಪೆ ಮೂಲಕ ಹುಟ್ಟಿದವರು, ದೇವರ ಕೃಪೆ ಮೂಲಕ ಈ ಜೀವಿತವನ್ನು ಪಡೆದವರು. ತಾಯಿಯ ಗರ್ಭದಲ್ಲಿ
ಋತುಸ್ರಾವ ಎನ್ನುವಂಥದ್ದು ಕೂಡ ದೇವರಿಟ್ಟಿರುವಂಥದ್ದು ಒಂದು ಧರ್ಮ, ಅದು ಪಾಪ ಅಲ್ಲ, ಅದು ಅಶುದ್ಧತೆ ಅಲ್ಲ. ಅದು ಒಂದು ವೇಳೆ ಅಶುದ್ಧತೆ ಅಂದ್ಕೊಂಡ್ರೆ ಆ ಗರ್ಭದಲ್ಲಿ ದೇವರು ತಯಾರು ಮಾಡ್ತಾರಾ? ನೋಡಿ, ಕೀರ್ತನೆ ಗ್ರಂಥ 139ನೇ ಅಧ್ಯಾಯ 13ನೇ ವಚನ. ನನ್ನ ಅಂತ್ಯರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ತಾಯಿಯ ಗರ್ಭ ಒಂದು ವೇಳೆ ಅಶುದ್ಧವಾಗಿದ್ದರೆ ಆ ತಾಯಿಯ ಗರ್ಭದಲ್ಲೂ ರೂಪಿಸ್ತಾ ಇದ್ದಾರಂತಲ್ಲ. ತಾಯಿಯ ಗರ್ಭದಲ್ಲಿ ರೂಪಿಸುವಂಥದ್ದು, ತಾಯಿಯ ಗರ್ಭದಲ್ಲಿ ಹೇಗೆ ಅದು ರೂಪಿಸ್ತಾರೆ? ಅದು ಒಂದು ವೇಳೆ ಅಶುದ್ಧವಾಗಿದ್ದರೆ, ಒಂದು ವೇಳೆ ಪಾಪವಾಗಿದ್ದರೆ, ಒಂದು ವೇಳೆ ಅಪಶುಕುನವಾಗಿದ್ದರೆ ಅಲ್ಲಿ ಯಾಕೆ ದೇವರು ನಿರ್ಮಾಣ ಮಾಡ್ತಾರೆ? ಮನುಷ್ಯನ ತಪ್ಪಾದ ಅಭಿಪ್ರಾಯ ಅದು. ಮನುಷ್ಯನ ಅಭಿಪ್ರಾಯ ಸರಿಯಿಲ್ಲ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಅಂದರೆ ತಂದೆ, ನೀವು ಅದ್ಭುತವಾಗಿ ನನ್ನ ತಾಯಿಯ ಗರ್ಭದಲ್ಲೇ ನೀವು ರೂಪಿಸ್ತಾ ಇದ್ದೀರಾ. ಯಾರು ಹೇಳುವಂಥ ಒಬ್ಬ ಒಡೆಯನು, ಎಷ್ಟೋ ಮಂದಿ ಒಡೆಯರಿದ್ದಾರೆ, ಎಷ್ಟೋ ಮಂದಿ ಚಕ್ರವರ್ತಿಗಳಿದ್ದಾರೆ, ಎಷ್ಟೋ ಮಂದಿ ಮೇಧಾವಿಗಳಿದ್ದಾರೆ. ಎಲ್ಲರಿಗೂ ಮೂಲ ತಾಯಿ, ಅಮ್ಮಳ ಗರ್ಭ. ಚಕ್ರವರ್ತಿ ಏನೋ ಆಕಾಶದಿಂದ ಹುಟ್ಟಿಲ್ಲ, ಒಡೆಯನೇನೋ ಮಧ್ಯ ಆಕಾಶದಲ್ಲಿ ಹುಟ್ಟಿಲ್ಲ, ವಿಜ್ಞಾನಿಗಳೇನೋ ಸಮುದ್ರದಲ್ಲಿ ಒಳಗಡೆ ಭಾಗದಿಂದ ಹೋಗಿ ಹುಟ್ಟಿಲ್ಲ. ವಿಜ್ಞಾನಿಗಳು ತಾಯಿ ಗರ್ಭದಲ್ಲಿ ಹುಟ್ಟಿದ್ದಾರೆ, ಮೇಧಾವಿಗಳು ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದಾರೆ, ಒಡೆಯರು ತಾಯಿಯ ಗರ್ಭದಲ್ಲಿ ಒಡೆಯರು ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ. ಇವರೆಲ್ಲರಿಗೆ ಮೂಲ ತಾಯಿನೇ ತಾನೇ. ಅಂದರೆ ನಿಮ್ಮ ಮಕ್ಕಳು ಕೂಡ ಒಡೆಯರಾಗ್ಬೋದು, ಇಲ್ಲಾಂದರೆ ಜ್ಞಾನಿಗಳಾಗ್ಬೋದು, ಇಲ್ಲಾಂದರೆ ಮೇಧಾವಿಗಳಾಗಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ಗರ್ಭದ ಮೂಲಕ ತಾನೇ ಬಂದಿದ್ದು. ಅದು ದೇವರ ಕ್ರಿಯೆ. ಅದು ಅದರ ಹಿಂದೆ ಏನಪ್ಪ ಅಂದರೆ ದೇವರ ಕೆಲಸ ಇದೆ. ಅಪಶುಕುನ ಅನ್ನುವಂಥದ್ದು, ಅಶುದ್ಧತೆ ಅನ್ನುವಂಥದ್ದು ತಪ್ಪು. ಬೈಬಲಲ್ಲಿ ಕೂಡ ಇದೆ ಬ್ರದರ್ ಅಂತ ನೀವು ತೋರಿಸಿರೋದು ಒಂದು ಕಾಲದಲ್ಲಿ. ಅಂದರೆ ಉದ್ದೇಶ ಬೇರೆ, ಯಾಕೆಂದರೆ ಆರೋಗ್ಯವಾಗಿರಬೇಕಂತೇಳಿ ಒಂದು ಪ್ರತ್ಯೇಕ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆದರೂ ಕೂಡ ನಾನು ಮಾತಾಡ್ತೀನಿ. ಅಂದರೆ ಆಲೋಚನೆ ಮಾಡುವಾಗ ಆ ಗರ್ಭ, ಅಮ್ಮಳ ಗರ್ಭ ಇದೆಯಲ್ಲ, ಅದು ಅದ್ಭುತವಾದಂಥದ್ದು. ಅಂದರೆ ದೇವರು ಅದ್ಭುತವಾಗಿ ಆ ಗರ್ಭದಲ್ಲಿ ರೂಪಿಸ್ತಾ ಇದ್ದಾರೆ. ಇವತ್ತು ನಾನು ನಿಂತ್ಕೊಂಡಿದ್ದೀನಿ, ಸುಮಾರು ಬೆಂಗಳೂರು ಪಟ್ಟಣದಲ್ಲಿ ಇಷ್ಟು ವರ್ಷ ಸೇವೆ ಮಾಡಿದ್ದೀವಿ ಅಂದರೆ, ಅನೇಕರನ್ನು ಸಂಪಾದನೆ ಮಾಡಿಕೊಂಡಿದ್ದೀವಿ ಅಂದರೆ ಅಮ್ಮಳ ಗರ್ಭದಲ್ಲಿ ತಾನೇ ನಾನು ಬಂದಿದ್ದು. ಇವತ್ತು ನಿಂತ್ಕೊಂಡಿದ್ದೀನಂದರೆ 50 ವರ್ಷ ಮುಗಿಸ್ಕೊಂಡು 51ನೇ ವರ್ಷದಲ್ಲಿ ಹೆಜ್ಜೆ ಹಾಕಿದ್ದೀನಂದರೆ ದೇವರ ಕೃಪೆ. ಮೂಲ ಅಮ್ಮಳ ಗರ್ಭ. ತಂದೆ ಇರಬೇಕು. ತಂದೆ ತಾಯಿ ಇಬ್ಬರು ಒಗ್ಗಟ್ಟಾಗಿ ದಾಂಪತ್ಯ ಜೀವನದಲ್ಲಿ ಇದ್ದಾಗ ಬಂದವರು ನಾವು. ಆ ಗರ್ಭವನ್ನು ಯಾವನಾದರೂ ನಿಂದಿಸಿದರೆ ಅವನು ದೊಡ್ಡ ದರಿದ್ರ, ಅವನು ಅಜ್ಞಾನಿಯವನು. ಯಾರು ಭಕ್ತಿಯಿಂದ ಒಳ್ಳೆ ರೀತಿಯಿಂದ ನಡ್ಕೊಳ್ತೀರಮ್ಮ, ನಿಮಗೆ ಬಹಳ ಪ್ರತಿಫಲ ಇರುತ್ತೆ, ಬಹಳ ಪ್ರತಿಫಲ ಇರುತ್ತೆ. ನೀವು ತಾಳ್ಮೆಯಿಂದನೇ ಇರಬೇಕು. ನೀವು ತಾಳ್ಮೆಯಿಂದನೇ ಇರಬೇಕು. ತಾಳ್ಮೆ ಇದೆ ನಿಮಗೆ. ಯಾಕೆಂದರೆ ಕೆಲವು ಟೈಮಲ್ಲಿ ನಾವು ಸಭೆ ಏರ್ಪಾಟ್ ಮಾಡಿದಾಗ, ಪ್ರಿಯರ ದೇವ್ರ ಮಕ್ಕಳಿರ ಕೆಲಸ ಇರುತ್ತಲ್ಲ, ಎಲ್ಲ ಏನು ಅಡುಗೆ ಮಾಡುವಂಥ ಕೆಲಸದಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಸ್ತ್ರೀಯರು ಸುಮಾರು ಮಂದಿ ಎಲ್ಲರೂ ಬಂದು ಕಷ್ಟಪಟ್ಟಿರ್ತಾರೆ, ಸುಸ್ತಾಗಿರ್ತಾರೆ. ಕೊನೆಯದಾಗಿ ಹಾಗೆ ಹೋಗಬಾರ್ದಂತೇಳಿ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೆಲ್ಲ ತೊಳೆದು, ಪ್ಲೇಟ್ಗಳೆಲ್ಲ ಕ್ಲೀನ್ ಮಾಡಿ ಸಂತೋಷವಾಗಿ ಅಣ್ಣಯ್ಯ ಬರ್ತೀವಣ್ಣಂತ ಹೇಳಿ ಹೋಗ್ತಾ ಇರ್ತಾರೆ. ಬಹಳ ತಾಳ್ಮೆ ಇರುತ್ತೆ. ನೋಡ್ತಾ ಇರ್ತೀನಿ, ನಿಮ್ಮನ್ನು ಗಮನಿಸ್ತಾ ಇರ್ತೀನಿ, ಎಷ್ಟು ತಾಳ್ಮೆ ಇದೆ. ಎಲ್ಲರನ್ನ ನೋಡ್ತಾ ಇರ್ತೀನಿ, ಗಮನಿಸ್ತಾ ಇರ್ತೀವಿ. ನಮಗೆ ಎಷ್ಟು ಉಲ್ಲಾಸ ಆಗುವಾಗ, ನೀವು ಏನೇನು ಕೆಲಸ ಮಾಡ್ತೀರೋ ಯಥಾರ್ಥವಾಗಿ ಮಾಡಿದಾಗ ಮೊಟ್ಟ ಮೊದಲು ಪರಲೋಕದಲ್ಲಿದ್ದಂಥ ತಂದೆಯಾದ ದೇವರು ಖುಷಿ ಪಡ್ತಾರೆ. ಯಾರ್ಯಾರು ಯಥಾರ್ಥವಾಗಿ ಮಾಡ್ತಾರೋ, ಏನೋ ನಟನೆ ಇಲ್ಲಾಂದರೆ ವೇಷಧಾರಣೆ ಏನೋ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡೋರಿಗೆಲ್ಲ ಯಥಾರ್ಥವಾಗಿ ಯಾರು ಕೆಲಸ ಮಾಡ್ತಾರೋ ಅವರು ದೇವರ ದೃಷ್ಟಿಯಲ್ಲಿ ಇರ್ತಾರೆ. ಇಲ್ಲೇನೋ ಹೆಸರು ಪಡ್ಕೊಳ್ಬೇಕು, ಇನ್ನೇನೋ ಅದೆಲ್ಲ ಬೇಡ ನಮಗೆ, ಅದೆಲ್ಲ ಬೇಡ. ಒಟ್ಟಿನಲ್ಲಿ ನಾನು ದೇವರ ಮಗಳು, ದೇವರ ಮಗನು ಅಂತೇಳಿ ಯಥಾರ್ಥವಾಗಿ ನಾವು ಯಾರ್ಯಾರು ಕೆಲಸ ಮಾಡಿಕೊಂಡು ಯಾರ್ಯಾರು ಸೇವೆ ಮಾಡ್ತೀವೋ ಪ್ರಿಯರೇ ದೇವರು ಮೆಚ್ಚುವಂಥದ್ದು. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇವತ್ತು ಹೇಳುವಂಥದ್ದು ಉದ್ದೇಶ ಏನಂದರೆ, ಅಮ್ಮಳು ಇದ್ದಾಳಲ್ಲ ತಾಯಿ, ಮಹಿಳೆ, ಸ್ತ್ರೀಯಳು, ಅದ್ಭುತವಾದಂಥ ಜನ್ಮ.
ಅದ್ಭುತವಾದಂಥದ್ದು. ತುಂಬ ಜನ ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಜನ್ಮ ಯಾಕೆ ಇದೆಲ್ಲ ಅಂತೇಳಿ ತುಂಬ ಜನ ನೊಂದುಕೊಳ್ತಾ ಇರ್ತಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ ತಿಳಿಯದೆ. ಅಂದರೆ ಈ ಸಮಾಜದಲ್ಲಿ ಪುರುಷರು ಕೂಡ ಹಾಗೆ ಕೆಲವರು ಶೋಧಿಸ್ತಾ ಇರ್ತಾರೆ, ಪ್ರಿಯರೇ, ಕಿರಿಕಿರಿ ಮಾಡ್ತಾ ಇರ್ತಾರೆ. ಕಿರಿಕಿರಿ ಕೆಲವು ಕುಟುಂಬದಲ್ಲಿ ಬಹಳ ಕಿರಿಕಿರಿ ಇರುತ್ತೆ. ಕಿರಿಕಿರಿ ಮಾಡಬಾರ್ದು. ಒಂದು ವೇಳೆ ಕಿರಿಕಿರಿ ಮಾಡ್ಕೊಳ್ತೀವಿ ಅಂದರೆ ಮೊಟ್ಟ ಮೊದಲು ನಿನ್ನನ್ನೇ ನೀನು ಕಿರಿಕಿರಿ ಮಾಡ್ಕೊಂಡು ನೋಡೋಣ. ಹೆಂಡತಿ ಯಾರಪ್ಪ? ಹೆಂಡತಿ ಯಾರು? ಏನಂತ ಹೇಳಿದ್ದಾನೆ? ಹೆಂಡತಿ ನಿನ್ನ ದೇಹದಲ್ಲಿ ಅರ್ಧ ಭಾಗ ಅಂತ ಹೇಳಿದ್ದಾರೆ ತಾನೇ. ಇಬ್ಬರು ದೇಹ ಒಂದೇ ಶರೀರ ಅಂತ ಹೇಳಿದ್ದಾರೆ. ಅಂದರೆ ನಿನ್ನ ಹೆಂಡತಿ ನಿನ್ನ ಶರೀರದ ಜೊತೆಗಿದ್ದಾಳ? ನಿನ್ನ ಹೆಂಡತಿ ನಿನ್ನ ಶರೀರ ಜೊತೆಗಿದ್ದಾಗ ಯಾವತ್ತಾದರೂ ನಿನ್ನ ಶರೀರಕ್ಕೆ ನೀನು ಪಟ ಪಟ ಹೊಡ್ಕೊಂಡಿದೀಯಾ? ನಿನ್ನನ್ನೇ ನೀನು ಬೈಕೊಂಡಿದೀಯಾ? ನಿನ್ನನ್ನೇ ನೀನು ಬೈಕೊಂಡಿದೀಯಾ? ಮೊಟ್ಟ ಮೊದಲು ನಿನ್ನನ್ನೇ ನೀನು ಬೈದುಕೊಂಡು ನಿನ್ನನ್ನೇ ನೀನು ಒಡೆದುಕೊಂಡು ಆನಂತರ ಒಂದು ಪೆಟ್ಟಾಕಿ ನಿನ್ನ ಹೆಂಡತಿಗೆ ನೋಡೋಣ. ಮೊದಲನೇದಾಗಿ ನಿನ್ನ ಹೆಂಡತಿಗೆ ಪೆಟ್ಟಾಕಬೇಕಾದ್ರೆ ನಿನ್ನನ್ನು ನೀನು ಹೊಡ್ಕೊ ನೋಡೋಣ. ತನಗೆ ಬೈಕೊಳ್ಳಲ್ಲ ಇವನು, ತನಗೆ ತಾನು ಬೈಕೊಳ್ಳಲ್ಲ, ತನಗೆ ತಾನು ಹೊಡ್ಕೊಳ್ಳಲ್ಲ. ತನ್ನ ಹೆಂಡತಿಗೆ ಹೊಡೆಯೋದಕ್ಕೆ, ತನ್ನ ಹೆಂಡತಿಗೆ ಬಯೋದಕ್ಕೆ ಬಾಯಿ ಎತ್ತುತ್ತಾನೆ, ಹೊಡೆಯೋದಕ್ಕೆ ಕೈ ಎತ್ತುತ್ತಾನೆ. ಬಯೋದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ನೀನು ಬೈಕೊಂಡು ನೀನು ನಿನ್ನ ಹೆಂಡತಿ ಬಗ್ಗೆ ಒಂದು ಸಾರಿ ಮಾತಾಡು. ಕೆಲವರು ಪ್ರಿಯರ ದೇವ್ರ ಮಕ್ಕಳಿರ ಬಹಳ ನೋವು ಅನುಭವಿಸ್ತಾ ಇರ್ತಾರೆ ಗಂಡಂದಿರ ಮೂಲಕ. ನೀನು ಕೇವಲ ಮಲಗೋದಕ್ಕೆ ಮಾತ್ರ ನೀನು ಎಲ್ಲ ನೀನೇ ಮಾಡಬೇಕು. ಈ ಕೆಲಸ, ಮನೆ ಕೆಲಸ ನೀನೇ ಮಾಡಬೇಕು, ಎಲ್ಲ ಕೆಲಸ ನೀನೇ ಮಾಡಬೇಕು. ನಾನು ಬಾ ಅಂದಾಗ ಬರಬೇಕು, ಮಲ್ಕೊಂಡಾಗ ಮಲ್ಕೋಬೇಕು. ಇದಕ್ಕೋಸ್ಕರ ಬಳಸ್ಕೊಳ್ತಾ ಇರ್ತಾರೆ ಕೆಲವರು. ಮೂಢತ್ವದಲ್ಲಿದ್ದಂಥ ಏನನ್ಬೇಕು ಇವ್ರಿಗೆ, ದೊಡ್ಡ ಏನಪ್ಪ ಇವನು ದೊಡ್ಡ ಒಡೆಯನಂತೆ. ತನ್ನ ಹೆಂಡತಿ ಕೇಳಿದ ಹಾಗೆ ಕೇಳಬೇಕಾದ್ರೆ, ನಿನ್ನ ಹೆಂಡತಿ ನಿನ್ನ ದೇಹದಲ್ಲಿ ಅರ್ಧ ಭಾಗಪ್ಪ. ನಿನ್ನ ಹೆಂಡತಿ ನಿನ್ನ ದೇಹದಲ್ಲಿ ಅರ್ಧ ಭಾಗ. ಆಕೆಯನ್ನು ನೋಡಿಕೊಳ್ಳದೆ ನೀನು ಹೊರಗಡೆ ಹೋಗಿ ಏನು ತೋಡಿ ಹೊಡಿತೀಯ, ಏನು ಸವಾಲು ಮಾಡ್ತೀಯ, ಏನು ಮಾತಾಡ್ತೀಯ ಹೊರಗಡೆ ಅಂಥವು ನಿಂತನು. ನಿನ್ನ ಹೆಂಡತಿಯನ್ನೇ ಕಾಪಾಡದ ನೀನು, ನಿನ್ನ ಹೆಂಡತಿ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳದ ನೀನು ಹೊರಗಡೆ ಹೋಗಿ ಅಂಥವನು ಇಂಥವನು ನಾನು ಬಿಲ್ಡಪ್ ಕೊಟ್ಟರೆ ಪ್ರಯೋಜನ ಏನಿದೆ? ನಿನ್ನ ಹೆಂಡತಿ ನಿನ್ನ ಮನಸ್ಫೂರ್ತಿಯಿಂದ ಇಷ್ಟಪಡ್ತಾ ಇದ್ದಾಳ? ಮನಸ್ಫೂರ್ತಿಯಿಂದ ಹೃದಯಪೂರ್ವಕದಿಂದ ನಿನ್ನನ್ನು ಇಷ್ಟಪಡ್ತಾ ಇದ್ದಾಳ? ಅದು ಅರ್ಥ ಆಗಿಲ್ಲ. ಮನಸ್ಫೂರ್ತಿಯಿಂದ ನನ್ನ ಗಂಡನು ಅದ್ಭುತವಾದಂಥ ನನ್ನ ಗಂಡ ನನ್ನ ಯಜಮಾನ, ತುಂಬ ಒಳ್ಳೆಯ ಯಜಮಾನ ಅಂತೇಳಿ ಯಾರಾದರೂ ಹೆಂಡತಿಯರು ಗಂಡಂದರು ನೋಡಿ ಹೇಳ್ಬೋದಾ? ಹೇಳೋರಿದ್ದಾರಾ? ಎಲ್ಲೋ ಒಂದು ಕಡೆ ಇದ್ದಾರೆ, ಇಲ್ಲಂತಲ್ಲ, ಒಳ್ಳೆಯವರಿದ್ದಾರೆ, ಒಳ್ಳೆ ರೀತಿಯಿಂದ ನಡ್ಕೊಳ್ಳೋರಿದ್ದಾರೆ. ಅದಕ್ಕೋಸ್ಕರ ಅಲ್ಲ, ಕೆಲವರು ತಪ್ಪಾಗಿ ನಡ್ಕೊಳ್ತಾ ಇರ್ತಾರೆ. ಕೊನೆಯದಾಗಿ ನಮ್ಮ ಕ್ರೈಸ್ತರ ಮಧ್ಯದಲ್ಲೇ ಇದ್ದಾರೆ ಪ್ರಿಯರೇ, ಕ್ರೈಸ್ತರ ಮಧ್ಯದಲ್ಲಿದ್ದಾರೆ, ನಮ್ಮ ಮಧ್ಯದಲ್ಲೇ ಇದ್ದಾರೆ, ತಪ್ಪು ಮಾಡ್ತಾ ಇರ್ತಾರೆ. ಅದಕ್ಕೆ ಪುರುಷರು ಕೂಡ ಏನು ದೇವರ ಮಕ್ಕಳು, ಇಬ್ಬರು ದೇವರ ಮಕ್ಕಳು. ದೇವರು ಸ್ತ್ರೀಯರಿಗೆ ಒಂದು ಉನ್ನತ ಸ್ಥಾನ ಕೊಟ್ಟಿದ್ದಾರೆ. ಅಮ್ಮ, ನಿಮ್ಮ ಜನ್ಮ ಅದ್ಭುತವಾದಂಥ ಜನ್ಮ, ಯಾರೋ ಹೇಳಿದ್ದಾರೆ ಅಂತೇಳಿ ನೊಂದುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. 16, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ, ಅಮ್ಮಳ ಗರ್ಭದಲ್ಲಿರುವಾಗ ನಿನ್ನ ಕಣ್ಣುಗಳು, ಅಂದರೆ ಅಮ್ಮಳ ಗರ್ಭದಲ್ಲಿದ್ದಂಥ ಮಗುವನ್ನು ತಂದೆಯಾದ ಪರಮಾತ್ಮನ ನೋಡಿದ್ದಾನೆ. ಅಂದರೆ ಉಂಟು ಮಾಡಿರುವಂಥ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಮಹಾಶಕ್ತನಾಗಿರುವಂಥ ಶ್ರೇಷ್ಠನಾದಂಥ ತಂದೆಯ ಪರಮಾತ್ಮನ ಗರ್ಭವನ್ನು ನೋಡಿದ್ದಾನೆ. ಗರ್ಭದಲ್ಲಿ ನಡೆಯುವಂಥ ಬೆಳೆಯುವಂಥ ಮಗುವನ್ನು ನೋಡ್ತಾರ, ಗರ್ಭವನ್ನು ನೋಡ್ತಾರ. ಅಪಶುಕುನವಾಗಿದ್ದರೆ, ಅಶುದ್ಧವಾಗಿದ್ದರೆ ಆ ಗರ್ಭವನ್ನು ದೇವರು ಯಾಕಮ್ಮ ನೋಡ್ತಾರೆ? ಅದು ಅದ್ಭುತ, ದೇವರು ಮಾಡಿದ್ದದು. ಇವತ್ತು ನೀವು ನಾನು ಭೂಮಿ ಮೇಲೆ ಇದ್ದಂಥ ಎಲ್ಲ ಮಾನವರು ಬಂದು ಕುಳಿತುಕೊಳ್ತಾ ಇದ್ದೀವಿ, ನಿಂತ್ಕೊಳ್ತಾ ಇದ್ವಿ, ಕೆಲಸ ಮಾಡ್ತಾಯಿದ್ವಿ, ಮಾತಾಡ್ತಾ ಇದ್ದೀವಿ ಅಂದರೆ ಪ್ರಾರಂಭ ಅಮ್ಮಳ ಗರ್ಭದಲ್ಲಿ ಅದ್ಭುತವಾದಂಥ ಆಕಾರವನ್ನು ನೀವು ಧರಿಸ್ಕೊಂಡು ಈ ಲೋಕಕ್ಕೆ ಬಂದಿದ್ದೀಯಪ್ಪ. ಆಲೋಚನೆ ಮಾಡಿ. ಯೆರೆಮೀಯ ಗ್ರಂಥ 1ನೇ ಅಧ್ಯಾಯ 4ನೇ ವಚನ, ಯೆರೆಮೀಯ ಪ್ರವಾದಿ ಹೇಳುವಂಥ ಮಾತು ನೋಡಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಅಂದರೆ ನೀನು ಗರ್ಭದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ತಿಳಿದಿದ್ದೀನಿ, ಗರ್ಭದಲ್ಲಿ ನಿನ್ನನ್ನು ರೂಪಿಸ್ತಾ ಇದ್ದೀನಿ. ಅಂದರೆ ರೂಪಿಸುವುದಕ್ಕಿಂತ ಮುಂಚೆ, ರೂಪ ಕೊಟ್ಟಿದ್ದು ನಾನೇ, ನಿನಗೆ ರೂಪ ಕೊಡೋದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ತಿಳಿದಿದ್ದೀನಿ ಮಗನೇ ಯೆರೆಮೀಯ. ಗರ್ಭದಲ್ಲಿ ರೂಪಿಸ್ತಾ ಇದ್ದೀನಿ. ಟೋಟಲ್ ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರನ್ನು ದೇವರ ಗರ್ಭದಲ್ಲಿ ರೂಪಿಸಿದ್ದಾರಂತೆ. ಅಂಥ ಗರ್ಭವನ್ನು ಹಿಡಿದುಕೊಂಡು ಇವನು ಅಪಶುಕನ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಮೊಟ್ಟ ಮೊದಲು ಇವನೇ ಅಪಶುಕನ, ಸರಿಯಿಲ್ಲ ಇವನು. ಪ್ರಿಯರ ದೇವ್ರ ಮಕ್ಕಳಿರ,
ಸ್ತ್ರೀ ಜನ್ಮ ಅದ್ಭುತವಾದಂಥ ಜನ್ಮ, ಪುರುಷರೂ ಅದ್ಭುತವಾದದ್ದು. ಮಾನವ ಜನ್ಮನೇ ಅದ್ಭುತ, ಮಾನವ ಜನ್ಮನೇ ಅದ್ಭುತ. ಎಂಥ ಅದ್ಭುತ ಅಂತ ಹೇಳ್ತೀರಾ? ಮಾನವ ಜನ್ಮ ಎಷ್ಟು ಅದ್ಭುತ ಗೊತ್ತಾ? ಎಷ್ಟು ಅದ್ಭುತ ಅಂತ ಹೇಳ್ತೀರಾ? ಈ ಭೂಲೋಕ ಇದೆಯಲ್ಲ, ಭೂಲೋಕ, ಈ ಭೂಲೋಕನೇ ನಿನಗೋಸ್ಕರ ಕೆಲಸ ಮಾಡ್ತಾ ಇದೆ ಅಂತಂದರೆ ನಿನಗಿಂತ ಅದು ದೊಡ್ಡದ, ಅದರಿಗಿಂತ ನೀನು ದೊಡ್ಡವನ? ಭೂಲೋಕ ಮಾತ್ರವಲ್ಲ, ಆಕಾಶದಲ್ಲಿ ನಕ್ಷತ್ರಗಳು, ಸೂರ್ಯನು, ಇವೆಲ್ಲ ಕೂಡ ನಿನಗೋಸ್ಕರ ಇದೆ ಅಂದರೆ ನೀವು ಆಕಾಶ ಮಾತ್ರವಲ್ಲ, ಪರಲೋಕ ಕೂಡ ನಿನಗೋಸ್ಕರನೇ ನೇಮಿಸಿದ್ದಾನಪ್ಪ. ಪರಲೋಕ ಕೂಡ ನಿನಗೋಸ್ಕರ ಸಿದ್ಧ ಮಾಡಿದ್ದಾನೆ. ಆಕಾಶ, ಭೂಲೋಕದಲ್ಲಿ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲ ನೋಡುವಾಗ ದೊಡ್ಡ ದೊಡ್ಡವಿದೆ ಪ್ರಿಯರೇ. ಭೂಮಿಗಿಂತ ದೊಡ್ಡದು ಸೂರ್ಯಗೋಳ, ಸೂರ್ಯಗೋಳಗಿಂತ ದೊಡ್ಡದು ನಕ್ಷತ್ರಗಳು, ನಕ್ಷತ್ರಗಳಿಗಿಂತ ದೊಡ್ಡದು ಆಕಾಶ. ಇವೆಲ್ಲ ನಮಗೋಸ್ಕರ. ನಾವು ಶ್ರೇಷ್ಠರು, ಭಾಗ್ಯವಂತರು. ಅದನ್ನು ಅರ್ಥ ಮಾಡಿಕೊಳ್ಳೋದು ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ಏನ್ರಿ ಸ್ವಲ್ಪ ಜಾಗದಗೋಸ್ಕರ ಗುದ್ದಾಟ, ಆಸ್ತಿಗೋಸ್ಕರ ಗುದ್ದಾಟ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಯುದ್ಧಗಳು, ಮಾರಣಕಾಂಡಗಳು, ಚಿಕ್ಕ ಚಿಕ್ಕ ವಿಷಯದಲ್ಲಿ. ತಿಳಿಯದವರಂತ ನೋಡುವಾಗ ಟೈಟಲ್ ಮಾತ್ರ ತಿಳಿದವರು, ಪಂಡಿತರು, ಮೇಧಾವಿಗಳು, ವಿಜ್ಞಾನಿಗಳು ಟೈಟಲ್. ದೇವರು ಹೇಳ್ತಾರೆ ಅಜ್ಞಾನಿಗಳು ಅಂತ ಹೇಳ್ತಾರೆ. ದೇವರು ಹೇಳಿದ ಮಾತೇನು ಗೊತ್ತಾ? ಅಜ್ಞಾನಿಗಳು ನೀವು ಅವಿವೇಕಿಗಳು, ನೀವು ಮೂಢರು, ನೀವು ನೋಡೋದಕ್ಕೇನು ವಿಜ್ಞಾನಿಗಳು ಎಂದು, ನೋಡೋದಕ್ಕೇನು ಪಂಡಿತರೆಂದು, ಮೇಧಾವಿಗಳೆಂದು, ಒಡೆಯರು ಎಂದು, ಅಧ್ಯಕ್ಷರುಗಳೆಂದು, ಇಲ್ಲಾಂದರೆ ಅಧಿಕಾರಿಗಳಂತೇಳಿ ದೊಡ್ಡ ದೊಡ್ಡ ಟೈಟಲ್ ಪಡ್ಕೊಂಡಿದ್ದೀರಾ. ನಾನು ಹೇಳ್ತೀನಿ ಕೇಳಿ, ನೀವು ಅವಿವೇಕಿಗಳು ಅಂತ ಹೇಳ್ತಾರೆ. ಯಾರ್ಯಾರು ಯುದ್ಧಗಳು, ಮಾರಣಕಾಂಡಗಳು, ಹತ್ಯೆಗಳು, ದಬ್ಬಾಳಿಕೆ ನಡೆಸುವವರು ಯಾರ್ಯಾರಿದ್ದಾರೆ ಇವರೆಲ್ಲರನ್ನು ಕುರಿತು ದೇವರು ಹೇಳುವಂತೆ. ಯಾಕೆ ದಬ್ಬಾಳಿಕೆ ಯಾಕೆ? ಏನು ಗಳಿಸ್ತೀಯಾ? ಏನಿಲ್ಲ. ಲೂಟಿ ಯಾಕೆ ಮಾಡಿದೀಯಾ? ಯಾಕೆ ದೋಚಿಕೊಂಡಿದೀಯಾ? ಎಷ್ಟು ಕಾಲ ಬದುಕ್ತೀಯಾ ನೀನು? ಸ್ವಲ್ಪ ಕಾಲ ಬದುಕೋದಕ್ಕೆ ಅಮಾಯಕರನ್ನು ದೋಚ್ಕೊಳ್ಬೇಕಾ? ಲೂಟಿ ಮಾಡಬೇಕಾ? ನಾಶ ಮಾಡಬೇಕಾ? ಮಾಡಿ ಮೋಸ ಮಾಡಿ ಪ್ರಿಯರ ದೇವ್ರ ಮಕ್ಕಳು ಕೂಡಿಟ್ಕೊಂಡಿದ್ದಾರೆ, ಅವರು ಸತ್ತು ಹೋಗ್ತಾರೆ, ಅದನ್ನು ಕೂಡ ನಾಶವಾಗುತ್ತೆ. ಏನೂ ಇಲ್ಲ, ಏನು ಸಂಪಾದನೆ ಏನಿಲ್ಲ ಈ ಲೋಕದಲ್ಲಿ. ಸುಮ್ಮನೆ ಹೆಸರಿಗೆ ಅಷ್ಟು ಅದು ಇದು ಅಂತೇಳಿ. ಅರ್ಥ ಮಾಡಿಕೊಂಡವರು ಶ್ರೇಷ್ಠರಿದ್ದಾರೆ, ಭಾಗ್ಯವಂತರಿದ್ದಾರೆ ಪ್ರಿಯರೇ. ಮಾನವ ಜೀವಿತ ಪರಮಾರ್ಥವನ್ನು ಅರ್ಥ ಮಾಡಿಕೊಂಡು ಬದುಕಿದವರು ಭಾಗ್ಯವಂತರು, ಅರ್ಥ ಮಾಡಿಕೊಂಡವರು ಭಾಗ್ಯವಂತರು. ಸ್ವಲ್ಪ ಮಂದಿ ಇದ್ದರೂ ಕೂಡ ಆ ಸ್ವಲ್ಪ ಮಂದಿ ಮೂಲಕ ತಂದೆಯಾದ ದೇವರು ಇಷ್ಟಪಡ್ತಾರೆ, ಸಂತೋಷ ಪಡ್ತಾರೆ. ಹೌದು ಪ್ರಿಯರೇ, ಯಾರಲ್ಲಿಮ್ಮ ನೀವು ಭಾಗ್ಯವಂತರು, ಶ್ರೇಷ್ಠರು. ಹಳೆ ಒಡಂಬಡಿಕೆಯಲ್ಲಿ ನೀವು ಒಂದು ಮಾತು ತೋರಿಸ್ಬೋದು, ಅದ್ರ ಬಗ್ಗೆ ಪೂರ್ತಿ ವಿವರಣೆ ಮತ್ತೊಂದು ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ. ಇವಾಗ ಒಂದು 5 ನಿಮಿಷ ಮಾತಾಡಿ ನಾನು ಅಂಶ ಮುಗಿಸ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ತೋರಿಸ್ಬೋದು, ನೀವು ಯಾರಾದರೂ ತೋರಿಸ್ಬೋದು. ಅಶುದ್ಧ ಅಂತ ಹೇಳಿದಾರಲ್ಲ ಬ್ರದರ್ ಅಂತ, ಅಲ್ಲಿಗೆ ಹೋಗೋಣ, ಮತ್ತೆ ಹೊಸ ಒಡಂಬಡಿಕೆ ಬರೋಣ, ಮುಗಿಸ್ಬಿಡೋಣ. ಓಕೆ. ಯಾಜಕ ಕಾಂಡ 15ನೇ ಅಧ್ಯಾಯ 19ನೇ ವಚನ. ಸ್ತ್ರೀಗೆ ರಕ್ತಸ್ರಾವವಾದರೆ ಅವಳು 7 ದಿವಸಗಳ ತನಕ ಪ್ರತ್ಯೇಕವಾಗಿರಬೇಕು. ಅವಳನ್ನು ಮುಟ್ಟಿದವರು ಆ ದಿವಸದ ಸಾಯಂಕಾಲದವರೆಗೆ ಅಶುದ್ಧಳಾಗಿರುವಳು ಅಂತ. ಯಾಕೆ ಹೇಳಿದ್ದಾರೆ ಇದು? ಒಂದು ಕಾಲದಲ್ಲಿ ದೇವರ ಸಮಾಜದಲ್ಲಿ ಒಂದು ಪ್ರತ್ಯೇಕವಾಗಿ ಜ್ಞಾನ ಕಲಿಸೋದಕ್ಕೆ ಹೇಳಿರುವಂಥದ್ದು. ಹಾಗಂತ ಗರ್ಭ ಅಶುದ್ಧ ಅಂತೇಳಿಲ್ಲ. ಮಹಿಳೆಯರು ರಕ್ತಸ್ರಾವವಾದಾಗ ಅವ್ರ ಗತಿ ಏನು, ಅವ್ರಿಗಿರುವಂಥ ವಸ್ತ್ರಗಳೇನು, ಆಗಿನ ಕಾಲದಲ್ಲಿ ವಸ್ತ್ರಗಳು ಹೇಗಿದೆ, ಸುಮಾರು ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂಥ ಮಾತು ಇದು. ಯಾಜಕ ಕಾಂಡ 15ನೇ ಅಧ್ಯಾಯ 19ನೇ ವಚನ ಇದೆಯಲ್ಲ, ಕ್ರಿಸ್ತ ಪೂರ್ವ ಸುಮಾರು 1500 ವರ್ಷಗಳ ಹಿಂದೆ ದೇವರು ಹೇಳಿದ್ದಾರೆ. ದೇವರ ಸಮಾಜದಲ್ಲಿ ಒಂದು ಪ್ರತ್ಯೇಕವಾಗಿರಬೇಕು. ಇನ್ನು ಅನೇಕ ಆಚರಣೆಗಳು ಹೇಳಿದ್ದಾರೆ, ಅನೇಕ ವಿಷಯಗಳಲ್ಲಿ. ಅದೇನಪ್ಪ ಅಂತಂದರೆ, ಮತ್ತೊಬ್ಬರಿಗೆ ಅನಾರೋಗ್ಯ ಉಂಟಾಗಬಾರ್ದು, ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಒಂದು ಶಿಸ್ತನ್ನು ನೀವು ಕಾಪಾಡ್ಕೊಳ್ಬೇಕಂತೇಳಿ ಅವರಿಗೆ ಒಂದು ಪ್ರತ್ಯೇಕವಾಗಿ ನೇಮಿಸಿದ್ದಾರೆ. ಎರಡನೇದಾಗಿ ಏನಪ್ಪ ಅಂದರೆ, ಬಹಳ ಕೆಲಸ ನಡೀತಾ ಇತ್ತು ಅವ್ರ ಮಧ್ಯದಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ ರಕ್ತಸ್ರಾವ ನಡೆಯುವಂಥ ಸಮಯದಲ್ಲಿ ಕೆಲವರು ಏನು ಮಾಡ್ತಾರಂದರೆ, ಅದೇ ಸಮಯದಲ್ಲೂ ಕೂಡ ಗಂಡಂದಿರು ಆ ಸಮಯವನ್ನು ಕೂಡ ಗುರುತಿಸದೆ ಅವ್ರ ಕೋರಿಕೆಯನ್ನು ತೀರಿಸ್ಕೊಳ್ಳೋದಕ್ಕೂ ಕೂಡ ಹೋಗೋರು. ಏನಿದ್ರೂ ಪರವಾಗಿಲ್ಲ, ನನ್ನ ಕೋರಿಕೆ ತೀರಬೇಕು, ನೀನೇನಿದ್ರೂ ಪರವಾಗಿಲ್ಲ, ನನ್ನ ಕೋರಿಕೆ ತೀರಬೇಕು. ಏನಾಗುತ್ತೆ ಆ ಸಂದರ್ಭದಲ್ಲಿ? ಅವನಿಗೂ ರೋಗ ಬರುತ್ತೆ, ಈಕೆಗೂ ರೋಗ ಬಂದು ಇಬ್ಬರು ಸಾಯ್ತಾರೆ. ಅದು ಕೆಡುಕಾಗುತ್ತೆ. ಆ ಕಾಲದಲ್ಲಿ ಅದಕ್ಕೆ ಒಂದು ಪ್ರತ್ಯೇಕವಾಗಿ 7 ದಿನಗಳವರೆಗೆ ಮುಟ್ಟಬಾರ್ದು ಅಂತ ಕಂಡೀಷನ್ ಮಾಡ್ತಾರೆ. ಮುಟ್ಟಬಾರ್ದು, ನೀವು ಆಕೆಗೂ ಪ್ರತ್ಯೇಕವಾದ ಸ್ಥಾನ ಕೊಡಿ.
ಆ ಸಮಾಜದಲ್ಲಿ ಆಗಿನ ಕಾಲದಲ್ಲಿ ಕೂಡ ಅಶುದ್ಧವಾಗಿಯೇ ಎಣಿಸಿದ್ದಾರೆ. ಆದರೆ ದೇವ್ರ ಉದ್ದೇಶ ಏನಪ್ಪ ಅಂತಂದರೆ, ಇವರು ಹೇಗೆ ಬಿಟ್ಟರೆ ಇವರು ಏನು ಮಾಡ್ತಾರೆ, ಹೀಗೆ ಬಿಟ್ಟರೆ ಏನು ಮಾಡ್ತಾರೆ ಇವರು. ಆ ಸಮಯದಲ್ಲೂ ಕೂಡ ಈ ಕಾಮ ಕೋರಿಕೆಯಲ್ಲಿದ್ದವರು ಹಿಂದೆ ಮುಂದೆ ನೋಡಲ್ಲ, ಮತ್ತಿನಲ್ಲಿದ್ದವರು. ಯಾಕೆಂದರೆ ಇವೆಲ್ಲ ಮತ್ತಿನಲ್ಲಿದ್ದಂಥ ಇವರು ಹಿಂದೆ ಮುಂದೆ ನೋಡದೆ ಕೂಡುವಂತ ನಡೆಯುತ್ತೆ. ಆವಾಗ ರೋಗಗಳು ಅವರಿಂದ ಮತ್ತೊಬ್ಬರಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಒಂದು ಕಂಡೀಷನ್, ಒಂದು ವೇಳೆ ಅದು ಅಶುದ್ಧತೆ ಅಂದರೆ, ಪ್ರಿಯರ ದೇವ್ರ ಮಕ್ಕಳಿರ, ಈ ಯೇಸುಪ್ರಭು ಯಾಕೆ 12 ವರ್ಷ ಕುಷ್ಮ ರೋಗದಲ್ಲಿ ಇದ್ದಂಥ ಆ ಹೆಣ್ಣು ಮಗಳನ್ನು ಮುಟ್ಟಿದಾಗಲೂ ಕೂಡ ಒಂದು ಮಾತನ್ನು ಹೇಳದೆ ಯಾಕೆ ಸ್ವಸ್ಥತೆ ಮಾಡಿದ್ರು? ನೋಡಿ ಆ ಮಾತನ್ನು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನದಿಂದ, ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಷ್ಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟಿದ ವಿಷಯ ಯೇಸುಪ್ರಭು ಗೊತ್ತಿದೆಯಾ ಗೊತ್ತಿಲ್ವಾ? ಅಂದರೆ ಎಷ್ಟು ವರ್ಷ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷಗಳಿಂದ ರಕ್ತಸ್ರಾವ ನಡೆದಾಗ 7 ದಿನ ಹೊರಗಡೆ ಇಡಿ ಅಂತ ಹೇಳಿರುವಂಥ ದೇವರೇ ಆಕೆಯನ್ನು ಮುಟ್ಟಿದಾಗ ಯಾಕೆ ಮುಟ್ಟಬೇಡಮ್ಮ ಅಂತ ಹೇಳಿಲ್ಲ? ಯಾಕೆಂದರೆ ಅದು ಅಲ್ಲ ದೇವ್ರ ಉದ್ದೇಶ. ಏನಪ್ಪ ಅಂದರೆ, ದೇವ್ರ ಉದ್ದೇಶ ಮಾಸಿಕ ಋತುಸ್ರಾವ ನಡೆಯುವಂಥ ಆ ಸಮಯದಲ್ಲಿ ಅವರಿಗೆ ಒಂದು ಏನ್ರಿ ರೆಸ್ಟ್ ಕೊಡಬೇಕು, ಅವರಿಗೆ ರೆಸ್ಟ್ ಕೊಡಬೇಕು. ಆ ರಕ್ತಸ್ರಾವ ನಡೆಯುವಂಥ ಸಮಯದಲ್ಲೂ ಕೂಡ ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾರೆ. ಏನಾಗ್ತಾಳೆ ಆಕೆ? ಅದೂ ಅಲ್ಲದೆ ಮತ್ತೆ ಮಲಿಕೊಳ್ಳೋದಕ್ಕೆ ಬಳಸ್ಕೊಳ್ತಾರೆ. ಅದಕ್ಕೆ ಬೇಡ. ಉದ್ದೇಶ ಇದು ಯಾರಿಗೆ ಅರ್ಥ ಆಗುತ್ತೆ? ಅಲ್ಲಿ ದೇವರು ಹೇಳಿದ್ದಾರಲ್ವ ಅಶುದ್ಧ ಅಶುದ್ಧ, ಅದೇ ಹೈಲೈಟ್ ಮಾಡ್ತಾರೆ. ದೇವ್ರ ಉದ್ದೇಶ, ದೇವರ ಆಲೋಚನೆ ಯಾರಿಗೆ ಅರ್ಥ ಆಗುತ್ತೆ? ದೇವ್ರನ್ನ ಪ್ರೀತಿಸಿದರೆ ಕೊಡ್ತೀನಪ್ಪ ಅಂತ ಹೇಳಿದ್ರೆ, ನಾವೇನು ಪ್ರೀತಿಸ್ತೀವಿ ಅಂತ ನೋಡುವಾಗ ಹೊಟ್ಟೆಗೋಸ್ಕರನೇ ಪ್ರೀತಿಸ್ತೀವಿ. ಯೇಸು ಕ್ರಿಸ್ತರ ನಂಬಿಕೆ ಗುಂಪಾಗಿ ಸೇರ್ತಾ ಇರ್ತಾರೆ. ಇವೆಲ್ಲ ಕೂಡ ಯಾರು? ಇವರು ಭಕ್ತರ, ದೇವರ ಭಕ್ತರ, ಹೊಟ್ಟೆ ಭಕ್ತರಮ್ಮ. ಯಾರು ಭಕ್ತರು? ಹೊಟ್ಟೆಗೋಸ್ಕರ ನಮಗೇನು ಒಳ್ಳೆಯದಾಗುತ್ತೆ, ರೋಗ ಹೋಗುತ್ತೆ, ಉದ್ಯೋಗ ಬರುತ್ತೆ, ಸಂಪಾದನೆ ಬರುತ್ತೆ, ಎಲ್ಲ ಅಭಿವೃದ್ಧಿ ಆಗುತ್ತೆ. ನಾವು ಕಣ್ಣೀರು ಸುರಿಸೋಣ, ನಮ್ಮ ಕಣ್ಣೀರಿಗೆ ಮನ ಮೊರಗಿ ಎಲ್ಲ ಕೊಡ್ತಾ ಇರ್ತಾನೆ. ನಮ್ಮ ಕಣ್ಣೀರು ನೋಡಿದರೆ ದೇವರು ಸಹಿಸ್ಕೊಳ್ಳಲ್ಲ, ಕೊಡ್ತಾ ಇರ್ತಾನೆ. ನಾವು ಕೇಳೋಣ, ಕಣ್ಣೀರು ಸುರಿಸೋಣ, ಆವಾಗ ಮನೆ ತುಂಬಿಸ್ಕೊಳ್ಳೋಣ. ಏನು ತುಂಬಿಸ್ಕೊಳ್ತಾರೆ? ಪಾಪದ ಮೂಟೆಯನ್ನು ತುಂಬಿಸ್ಕೊಳ್ತಾರೆ. ಗೊತ್ತಾ ನಿಮಗೆ ಯಾವ ಮೂಟೆ? ಪಾಪದ ಮೂಟೆ. ಪ್ರಾರ್ಥನೆ ಮಾಡಿ 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 ಆಮೇಲೆ ಗೋಳಾಡಿ, ಆಮೇಲೆ ಏನು ಕೆಲಸ ಮಾಡದೆ, ದೇವರ ಕೆಲಸ ಮಾಡದೆ, ದೇವರನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಸೇವೆ ಮಾಡದೆ, ಕೊರಿಗಿ ಅದು ಬೇಕು ಇದು ಬೇಕು. ದೇವರೇನು ಮಾಡ್ತಾರೆ? ಕನಿಕರ ಪಟ್ಟು ಕೊಡ್ತಾ ಇರ್ತಾರೆ. ಹೋಗ್ಲಿ ಬಿಡು ಅಂತ. ಏನು ಗೊತ್ತಾ? ದೇವರ ಕೆಲಸದಲ್ಲಿರಬೇಕು, ದೇವರ ಸೇವೆಯಲ್ಲಿರಬೇಕು, ಏನು ಬೇಕೋ ಅದು ಕೊಡ್ತಾರೆ. ನೆಮ್ಮದಿಯಿಂದ ಇದ್ದದರಲ್ಲಿ ತೃಪ್ತಿ ಪಡಬೇಕು. ಇಲ್ಲದನ್ನು ಆಶೆ ಮಾಡಿಕೊಂಡು ಅದು ಇದು ಅಂತೇಳಿದ್ರೆ ಮತ್ತೆ ನಾವು ಲೋಕದಲ್ಲಿ ಬೀಳಬೇಕಾಗತ್ತೆ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿಗೆ ಇಲ್ಲಿ ನೋಡಿ, ಯೇಸು ಪ್ರಭು ಆಕೆಯ ವಿಷಯದಲ್ಲಿ 20, ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನೆಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಒಂದು ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳಿರ ದೇವರ ಮಂದಿರದಲ್ಲಿ ಬರುವಂಥ ಅವಶ್ಯಕತೆ ಇರಲಿಲ್ಲ. ಅಂದರೆ ಬರೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ದೇವರೇ ಮುಟ್ಟಿದರೂ ಕೂಡ ಆಯಿತು ಮಗಳೇ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥತೆ ಮಾಡಿತ್ತು ಅಂತೇಳಿ ಸುಮಾರು 1 ತಿಂಗಳಲ್ಲ 2 ತಿಂಗಳು 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಇದ್ದಂಥ ಆ ಮಹಿಳೆಯನ್ನು ಸ್ವಸ್ಥತೆ ಮಾಡಿದ್ದಾರಂದರೆ ದೇವರು ನೋಡುವಂಥ ದೃಷ್ಟಿ ಹಾಗಲ್ಲ. ದೇವರು ಒಳ್ಳೆ ರೀತಿ ಎಲ್ಲರನ್ನು ಒಳ್ಳೆ ರೀತಿಯಿಂದಲೇ ನೋಡ್ತಾರೆ. ನನ್ನ ಮಕ್ಕಳಾಗಿ ಬದುಕಬೇಕು, ಭಕ್ತರಾಗಿ ಜೀವಿಸಬೇಕು ಅಂತೇಳಿ. ಯಾರಿಗೆ? 12 ವರ್ಷದಿಂದ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1 ತಿಂಗಳಲ್ಲ, 3 ದಿನ ಅಲ್ಲ, 4 ದಿನ ಅಲ್ಲ, 3 ದಿನ 4 ದಿನಕ್ಕೆ ಇವರೇನಂತಾರೆ? ಏನೋ ಅಪಶುಕನ ಅಂತೇಳಿ ಹೊರಗಡೆ ಇದು ಮಾಡ್ತಾರೆ. ಈಕೆ ಯಾರು? 12 ವರ್ಷದಿಂದ ರಕ್ತಕುಸುಮ ರೋಗ, ಅದೇ ಋತುಸ್ರಾವ ನಡೆಯುವಂಥದ್ದು ಯಾವ ರೀತಿ ಇರುತ್ತೋ ಅದೇ ಪ್ರಕಾರ ಗರ್ಭದಿಂದ ರಕ್ತ ಹೋಗ್ತಾನೇ ಇದೆ ಆಕೆ ಬಂದಾಗ ಯೇಸುಪ್ರಭು ಸ್ವಸ್ಥತೆ ಮಾಡಿದ್ದಾರೆ. ಮಗಳೇ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆ ಮಾಡಿ, ಹೋಗಮ್ಮ. ಎಷ್ಟು ಸಂತೋಷ. ಒಂದು ವೇಳೆ ಅಶುದ್ಧವಾಗಿದ್ದರೆ ಮುಟ್ಟೋದಕ್ಕೆ ಬಿಡ್ತಾರಾ? ಇಲ್ಲ. ಒಂದು ವೇಳೆ ಅಶುದ್ಧವಾಗಿದ್ದರೆ ಆ ಗರ್ಭದಿಂದ ಮಕ್ಕಳನ್ನು ಹುಟ್ಟಿಸುವಂಥ ಭಾಗ್ಯ ಕೊಡ್ತಾರಾ? ಇಲ್ಲ ಪ್ರಿಯರೇ.
ಹುಟ್ಟಿಸುವಾಗ ನಾನು ಸತ್ಯವಂತರನ್ನಾಗಿ ಹುಟ್ಟಿಸಿದ್ದೀನಿ ಅಂತ ಹೇಳ್ತಾರೆ. ಹುಟ್ಟಿಸುವಾಗ ಸತ್ಯವಂತರು ಯಾರ ಮಕ್ಕಳು? ಇವರು ದೇವರ ಮಕ್ಕಳು. ಅದಕ್ಕೆ ಪ್ರಾರಂಭದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಪ್ರಾರಂಭದಲ್ಲಿ ನೋಡುವಾಗ ಆಶೀರ್ವಾದ, ಆದಾಮನನ್ನು ಅವಳನ್ನು ಆಶೀರ್ವಾದ ಮಾಡಿ ಬಹು ಸಂತಾನ ಉಳ್ಳವರಾಗಿ ಬಹು ಸಂತಾನ ಉಳ್ಳವರಾಗಬೇಕಂದ್ರೆ ಗರ್ಭದಲ್ಲಿ ಸ್ತ್ರೀಯರಲ್ಲಿ ಏನಾಗಬೇಕು? ಋತುಮತಿ ಆಗಬೇಕು, ತಿಂಗಳ ಮುಟ್ಟು ಕಾರ್ಯಕ್ರಮ ನಡಿಬೇಕು. ಓಕೆ, ಇದೆಲ್ಲ ದೇವರಿಟ್ಟಿರುವಂಥ ಧರ್ಮ. ಅದು ಒಂದು ವೇಳೆ ಮದುವೆ ಮಾಡಿಕೊಂಡಾಗ ದಾಂಪತ್ಯ ಜೀವನದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಮಕ್ಕಳು ಹುಟ್ಟುವಂಥ ಭಾಗ್ಯ. ಇದು ದೇವರಿಟ್ಟಿರುವಂಥ ಧರ್ಮ, ಇದು ದೇವರ ಆಶೀರ್ವಾದ, ದೇವರ ಆಶೀರ್ವಾದ, ದೇವರ ಧರ್ಮ. ಅದು ಶಾಪ ಅಲ್ಲ, ಅಶುದ್ಧ ಅಲ್ಲ. ಅದು ಶ್ರೇಷ್ಠರು. ಅಮ್ಮಂದಿರ, ನೀವೆಲ್ಲರೂ ಶ್ರೇಷ್ಠರು, ಎಲ್ಲರೂ ಶ್ರೇಷ್ಠರು. ಭಕ್ತಿಯಿಂದ ನಡ್ಕೊಂಡ್ರೆ ಇನ್ನೂ ಶ್ರೇಷ್ಠರು. ದೇವ್ರಿಗೋಸ್ಕರ ಬದುಕಿದರೆ ಮತ್ತೂ ಶ್ರೇಷ್ಠರಾಗ್ತೀರಾ, ಪರಲೋಕವನ್ನು ಪಡ್ಕೊಳ್ತೀರಾ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.